ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಮತ್ತು ನ್ಯೂಟ್ರಲಾ ಸೋಯಾ ಸ್ಪೆಷಲ್ ಪಾರ್ಟ್ನರ್ ಎಟ್ಸ್ ಅಂಡ್ ಕರ್ಡ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಿ? ನಾವೆಲ್ಲ ಕಾಯ್ತಾ ಇದೀವಲ್ರಿ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ಏನ್ ಮೇಡಮ್ ಸಮಾಚಾರ? ನಮಸ್ಕಾರ. ಏನು ಬ್ರೆಡ್ ಎಲ್ಲ ತಗೊಂಡ್ಬಿಟ್ಟಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಇವತ್ತು ಬ್ರೇಕ್ಫಾಸ್ಟ್ ಸ್ಪೆಷಲ್ ಅಲ್ಲಿ ಒಂದು ಇನ್ಸ್ಟೆಂಟ್ ಆಗಂತ ದೋಸೆ. ಇನ್ಸ್ಟೆಂಟ್ ಆಗಿ ಆಗೋದ್ನ ದೋಸೆ. ಅಕ್ಕಿ ನೆನ್ಸ್ಬೇಕಾಗಿಲ್ಲ, ಏನಿಲ್ಲ. ಓಕೆ. ಟೇಸ್ಟ್ ಅಷ್ಟೇ ಎಕ್ಸಲೆಂಟ್ ಆಗಿರುತ್ತೆ. ಓಕೆ. ಬ್ರೆಡ್ ದೋಸೆ ಮಾಡ್ತಾ ಇದೀನಿ. ಬ್ರೆಡ್ ದೋಸೆನಾ? ಹೌದು. ಬ್ರೆಡ್ ಆಮ್ಲೆಟ್ ದೋಸೆ ರೀ? ಇಲ್ಲ ಬ್ರೆಡ್ ದೋಸೆ. ಓಕೆ, ಬ್ರೆಡ್ ದೋಸೆ ಸ್ಪೆಷಲ್ ದೋಸೆ ಕಳೆದ ಸುಮಾರು 5-6-7-8 ದಿವಸಗಳಿಂದ ತೋರಿಸ್ತಾ ಇದೀವಿ. ಬ್ರೇಕ್ಫಾಸ್ಟ್ ಸ್ಪೆಷಲ್ ನ ತೋರಿಸ್ಕೊಡ್ತಾ ಇದ್ದಾರೆ ಸುಚಿತ್ರಾ ಅವರು. ಅದ್ಭುತವಾಗಿರುವಂತಹ ವೈವಿಧ್ಯಮಯವಾಗಿರ್ತಕ್ಕಂತಹ ಬ್ರೇಕ್ಫಾಸ್ಟ್ ಗಳನ್ನ ತೋರಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೆಡ್ ದೋಸೆ ಅಂತೆ ನಮಗೂ ಗೊತ್ತಿಲ್ಲ, ನಾವು ತಿಂದಿಲ್ಲ, ಕೇಳೂ ಇಲ್ಲ. ಓಕೆ ಮೇಡಮ್, ಶುರು ಮಾಡೋಣ. ಬ್ರೆಡ್ ದೋಸೆ ಮಾಡಕ್ಕೆ ಏನಂತ ಹೇಳಿ. ಬ್ರೆಡ್ ದೋಸೆ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಅಕ್ಕಿ ಹಿಟ್ಟು, ಚಿರೋಟಿ ರವೆ, ಮೊಸರು, ಇಂಗು, ಜೀರಿಗೆ, ಅರಿಶಿನ, ಈರುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಬ್ರೆಡ್ ತಗೊಂಡಿದ್ದೀನಿ. ಯಾವ ಬ್ರೆಡ್ ಆದ್ರೂ ತಗೋಬಹುದು. ಹೋಲ್ ವೀಟ್ ಬ್ರೆಡ್ ಬರುತ್ತೆ, ಮಲ್ಟಿಗ್ರೇನ್ ಬರುತ್ತೆ, ಅಥವಾ ಆರ್ಡಿನರಿ ಮೈದಾ ಬ್ರೆಡ್. ಇದು ಯಾವ್ದು ಬೇಕಾದ್ರೂ ತಗೋಬಹುದು. ಇಲ್ಲೊಂದು 5 ಪೀಸಸ್ ಬ್ರೆಡ್ ತಗೊಂಡಿದ್ದೀನಿ. ಎಡ್ಜಸ್ ನ ಕಟ್ ಮಾಡಿದೀವಿ. ಓಕೆ ಮೇಡಮ್. ಸ್ವಲ್ಪ ಪೀಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ನೀರಲ್ಲಿ ಓಕೆ ಫಸ್ಟ್ ನೆನ್ಸಿಡೋದು ಅದನ್ನ. ಈ ದೋಸೆ ಮಾತ್ರ ತುಂಬಾ ಅನುಕೂಲ. ಬೆಳಗ್ಗೆ ಹೊತ್ತು ಆಫೀಸ್ ಅವರಿಗೆ ಹೋಗೋರಿಗೆ ಬಾಕ್ಸ್ ಪ್ಯಾಕ್ ಮಾಡ್ಬೇಕು, ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬೇಕು, ಅಕ್ಕಿ ನೆನ್ಸದ್ ಮರ್ತು ಬಿಟ್ಟಿರ್ತಾರೆ, ಹೌದು, ಮತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಬೇಕು. ಇದು ಇನ್ಸ್ಟೆಂಟ್ ಆಗಿ ಆಗುತ್ತೆ. ಫಸ್ಟ್ ಇಲ್ಲಿ ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಪೇಸ್ಟ್ ಮಾಡ್ಕೊಳ್ಳಿ ಮೇಡಮ್. ಮಕ್ಕಳಿಗೆ ಮಾಡುವಾಗ ಹಸಿಮೆಣಸಿನಕಾಯಿನ ಹಾಕದ್ ಬೇಕಾಗೋದಿಲ್ಲ. ಮಕ್ಕಳೆಲ್ಲ ಖಾರ ತಿನ್ನೆ ಸಪ್ಸಪೆ ತಿನ್ನಲ್ಲ, ಹಾಕ್ರಿ. ಸಣ್ಣ ಮಕ್ಕಳಿಗೆ ಖಾರ ಆಗತ್ತಲ್ವಾ? ಯಾಕಂದ್ರೆ ನಾವು ಮಕ್ಕಳಿಗೆ ಬೇಕಾದವರು ಈ ಬ್ರೇಕ್ಫಾಸ್ಟ್ ಅಂದ್ರೆ ಇನ್ಕ್ಲೂಡಿಂಗ್ ಲಂಚ್ ಬಾಕ್ಸ್ ಐಡಿಯಾಸ್. ಮೇಡಮ್, ಸೊ ಅದರಿಂದ ಹೇಳ್ತೀನಿ ನಾನು. ಓಕೆ ಮೇಡಮ್, ನೀವ್ ಹೆಂಗ್ ಹೇಳ್ತೀರ ಹಂಗೆ ಬರ್ಕೊಳ್ತಾ ಇದೀವಿ ಮೇಡಮ್. ಸ್ವಲ್ಪ ಶುಂಠಿ ಮತ್ತು ಹಸಿಮೆಣಸಿನಕಾಯಿ. ಮಕ್ಕಳಿದ್ದವರು ಕಡಿಮೆ ಹಸಿಮೆಣಸಿನಕಾಯಿ ಹಾಕೊಳ್ಳಿ, ಖಾರ ಬೇಕಾದವರು ಜಾಸ್ತಿ ಹಾಕೊಳ್ಳಿ ಹೇಳ್ಬಿಟ್ಟಿದೀನಿ ಮೇಡಮ್. ಎರಡನ್ನು ಸ್ವಲ್ಪ ಪೇಸ್ಟ್ ಒಂಚೂರು ನೀರ್ ಹಾಕಿ. ಅದೇನು ನೆಂದೇ ಇಲ್ವಲ್ಲ? ಅಷ್ಟೇನಾ? ನೀರ್ ಚಿಮುಕ್ಸಿದ್ದಷ್ಟೇ ಅಲ್ವಾ? ಗ್ರೈಂಡ್ ಮಾಡ್ತೀನಿ ಸಾಕಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇನ್ನ ಗ್ರೈಂಡ್ ಮಾಡ್ಕೋಬೇಕು. ಇನ್ನೂ ಗ್ರೈಂಡ್ ಮಾಡ್ಬೇಕು. ಸ್ವಲ್ಪ ಅಷ್ಟರಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ. ಸ್ವಲ್ಪ ಹಿಂಗ್ ಹಾಕೊಳ್ಳೋಣ, ಇದು ಆಪ್ಷನಲ್. ಓಕೆ. ಈರುಳ್ಳಿ ಸಣ್ಣಗೆ ಹೆಚ್ಚಿರ್ಬೇಕು. ಓಕೆ. ಫೈನ್ ಆಗಿ ಚಾಪ್ ಆಗಿರೋಂತ ಈರುಳ್ಳಿ. ಓಕೆ ಮೇಡಮ್. ಸಣ್ಣಗೆ ಹೆಚ್ಚಿರೋಂತ ಕರಿಬೇವು. ಎಸ್ ಮೇಡಮ್. ಇದು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ದೋಸೆಗೆ. ಅಷ್ಟರಲ್ಲಿ ನಾನು ಗ್ರೈಂಡ್ ಮಾಡ್ಕೊಂತೀನಿ. ನನಗೆ ಮೊಸರು ಬೇಕಿದ್ದಕ್ಕೆ. ಹಟ್ಸ್ ಅಂಡ್ ಕರ್ಡ್, ಅದ್ಭುತವಾದಂತ ಕರ್ಡು, ಗಟ್ಟಿಯಾದಂತ ಕರ್ಡು. ಹೆಂಗಿದೆ ಅಂದ್ರೆ ತಿಂತಾ ಇದೆ, ಅದ್ರ ಮಜಾನೇ ಬೇರೆ. ಕೊಡ್ತಿದ್ರೆ ಎಷ್ಟು ಬೇಕು ನಿಮ್ಗೆ? ಅರ್ಧ ಕಪ್ ಅಷ್ಟು ಬೇಕು. ಅರ್ಧ ಕಪ್ಪ ತೊಳಿ ಮೇಡಮ್. ಇಷ್ಟೊಂದು ಗಟ್ಟಿಯಾಗಿರುವಂತ ಕರ್ಡ್ ಎಲ್ಲೂ ಸಿಗ್ತಾ ಇಲ್ಲ ಬಿಡ್ರಿ. ನೋಡ್ರಿ ಹೆಂಗಿದೆ, ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆ ಕರ್ಡು, ತುಂಬಾ ತಿಕ್ಕಾಗಿದೆ. ಎಸ್ ಮೇಡಮ್. ಒಂದು ಅರ್ಧ ಕಪ್ ಅಷ್ಟು ಹಾಕೊಳ್ಳೋಣ. ಇಲ್ಲಿ ನೆನ್ಸಿರಂತ ಬ್ರೆಡ್, ಚಿರೋಟಿ ರವೆ, ಮೊಸರು ನೆನ್ಸಿಟ್ಟಿರೋಂತ ಬ್ರೆಡ್, ಅದಕ್ಕೆ ಚಿರೋಟಿ ರವೆ ಅರ್ಧ ಕಪ್ ಅಷ್ಟು. ಓಕೆ. ಒಂದ್ 2 ಸ್ಪೂನ್ ಅಷ್ಟು, ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಓಕೆ. ಅಯ್ಯೋ ಸಂಬಳ ಆಯ್ತಲ್ರಿ? ಆಗೋಗುತ್ತೆ, ಅದೇ ಹೇಳಿದ್ ನಿಮ್ಗೆ. ಏನೋ ಅಷ್ಟೆಲ್ಲ ಕರೆದುಕೊಂಡ್ಬಿಟ್ಟಿದ್ರಿ. ನನ್ಗೆ ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ. ಬೆಳಗ್ಗೆ ಯಾರಿಗೆ ಎಷ್ಟು ಟೈಮ್ ಇದ್ರು ಸಾಕಾಗಲ್ಲ ಅನ್ನೋದು ಮಾತ್ರ ನಿಜ. ಎಸ್ ಮೇಡಮ್. ಮಕ್ಕಳಿಗೆ ಮಾಡ್ಬೇಕು, ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಬೇಕು. ಓಕೆ. ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ಹಸಿಮೆಣಸಿನಕಾಯಿ ಮತ್ತೆ ಶುಂಠಿಯ ಪೇಸ್ಟ್. ಓ, ಇವಾಗ ಇಲ್ಲ ಆಗ್ತಾ ಇದ್ರೆ ಈಗೇನ್ ಚಟ್ನಿ ಗಿಟ್ಟಿ ಬೇಡನೆ? ಬೇಡ, ಹಾಗೆ ತಿನ್ಬಹುದು. ಬೇಕಿದ್ರೆ ಮಾಡ್ಕೋಬಹುದು. ಸ್ವಲ್ಪ ನನಗೆ ಅರ್ಶಿನದ ಪುಡಿ ಕೊಡಿ. ಇದು 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 ಹಾಕೋಣ. ಅರ್ಶಿನದ ಪುಡಿ ಬೇಕಾ? ರವಿಯವರ ಅರ್ಶಿನ ಪುಡಿ ಹಾಕೊಡ್ಲಾ? ಬಿಡಿ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಸಿದಾಗೇನೆ. ಹಾಕ್ತೀರಿ? ಅಷ್ಟೊಂದೇನಾದ್ರು ಹಾಕ್ತಾ ಇದೀರಾ? ಅದ್ ಹಾಕಿ. ಇದಾಕೊಡ್ಲಾ? ಬಿಡಿ. ಓಕೆ. ಒಗ್ಗರಣೆ ಉಪ್ಪು ಹಾಕಿಲ್ಲ ನಾನು. ಹಾಕ್ಬಿಡಿ ಮೇಡಮ್. ಈಗ ಉಪ್ಪು ಹಾಕ್ತೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ ಹಾಕೋಬಹುದು. ಇದನ್ನ ನೀವು ಗಟ್ಟಿಯಾಗಿ ಮಾಡ್ಕೊಂಡಾಗ ಉತ್ತಪ್ಪ ತರ ಮಾಡ್ಕೋಬಹುದು, ತೆಳುವಾಗಿ ಮಾಡಿದಾಗ ದೋಸೆ ತರ ಮಾಡ್ಕೋಬಹುದು. ಇವಾಗ ನಾವು ಯಾವ ತರ ಮಾಡ್ತಾ ಇದೀವಿ? ದೋಸೆನೆ ಮಾಡೋಣ. ಓಕೆ.
ಜಾಸ್ತಿ ತೆಳು ಬೇಡ ಇದು, ಓಕೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳೋಣ. ಓಕೆ ಮೇಡಮ್. ತುಪ್ಪ ಏನಾರು ಹಾಕೋಬೋದಾ ಮೇಡಮ್? ತುಪ್ಪ ಮೇಲೆ ಹಾಕೋಬಹುದು, ಕೊಡ್ಲಾ? ಆಪ್ಷನ್. ಬೇಕಾ? ನಿಮ್ಗೆ ಶ್ರೀಕೃಷ್ಣ ತುಪ್ಪವನ್ನು ಕೊಡ್ಲಾ? ಕೊಡ್ತೀನಿ ತಾಳಿ. ಶ್ರೀಕೃಷ್ಣ ತುಪ್ಪವನ್ನ ಸ್ವಲ್ಪ ಮೇಲ್ಗಡೆ ಹಾಕೊಂಡು ಅದನ್ನ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ನಮಗ್ ಗೊತ್ತಿದೆ. ನೋಡಿ ಹೆಂಗಿರುತ್ತೆ ಅಂತ. ಇದು ಬ್ರೆಡ್ ದೋಸೆ ಹೊಸದಾಗಿ ಕಂಡುಹಿಡಿದೀವಿ ನಾವು. ಯಾಕಂದ್ರೆ ಅದು ರುಬ್ಬಿ ಅದು ಹುಳಿ ಬಂದು ರುಬ್ಬಿಸ್ಕೊಂಡ್ಬಂದು ಯಾವ ಕಾಲಕ್ಕೆ ದೋಸೆ ಮಾಡೋದು, ಆದ್ರೂ ಕೂಡ ಒಂದು ಇನ್ಸ್ಟೆಂಟ್ ಆಗಿ ದೋಸೆನ ತೋರಿಸಬಹುದು ಅಂತ ತೋರಿಸ್ಕೊಡ್ತಾ ಇದಾರೆ ಸುಚಿತಾ ಅವರು. ಓಹೋ, ಏನ್ರಿ ಹಿಂಗ್ ಬಂದಿದೆ ಸುಚಿತಾ ಅವರೇ? ಎರಡು ಕಡೆನ ತುಪ್ಪ ಹಿಂಗ್ ಹಾಕಿ ತಿಂತಾ ಇದ್ರೆ ಮುರಳಿ ಅವರೇ ನಿಮ್ ಆರೋಗ್ಯ ನೋಡ್ಕೊಳ್ಳಿ. ತುಪ್ಪ ಎಣ್ಣೆ ಆಪ್ಷನ್ ಅದು. ಓಕೆ, ಮುರಳಿ ಅವರೇ ನಿಮ್ ಆರೋಗ್ಯ ಕಡಿಮೆ ನೋಡ್ಕೊಳ್ಳಿ. ತಿನ್ನೋರು ಅವ್ರ ಮನೆ ಪ್ರಕಾರ ಕಡಿಮೆ ಹಾಕೋಬಹುದು. ಬ್ರೆಡ್ ದೋಸೆ. ಬ್ರೆಡ್ ದೋಸೆ ಒಂದು ಓಪನ್ ಆಗಿದೆ, ಒಂದು ಕ್ಲೋಸ್ ಆಗಿದೆ. ಪಕ್ಕದಲ್ಲಿ ಸ್ವಲ್ಪ ನೀರಾಗಿರೋ ಚಟ್ನಿ ಬಂದಿದೆ. ಮೇಲ್ಗಡೆ ಎಲ್ಲ ಶ್ರೀಕೃಷ್ಣ ತುಪ್ಪದ ಘಮ ಬರ್ತಾ ಇದೆ. ಈ ಬ್ರೆಡ್ ದೋಸೆನ ಸುಚಿತಾ ಅವರು ಯಾವ ರೀತಿ ಮಾಡಿದ್ರು ಮೇಡಮ್? ಇನ್ನ ಎಷ್ಟು ಜನಕ್ಕೆ ಮಾಡ್ತಾ ಇದೀರಾ? ಅಷ್ಟು ಖಾಲಿ ಮಾಡ್ತೀರಾ? ಇದೆ, 4 ಆಗುತ್ತೆ. ಓಕೆ, ಅವ್ರು 4 ಹಾಕೊಂಡು ಕೂತಿರ್ಲಿ. ಅಷ್ಟು ಬೇಗ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬ್ರೆಡ್ ದೋಸೆ ಮಾಡ್ಕೊಳ್ಳಿ. ಬ್ರೆಡ್ ದೋಸೆ ಮಾಡುವ ವಿಧಾನ: ಒಂದು ಬೌಲ್ಗೆ ಅಂಚು ಕತ್ತರಿಸಿದ ಬ್ರೆಡ್ ಅನ್ನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿಡಿ. ಮಿಕ್ಸಿ ಜಾರ್ಗೆ ಶುಂಠಿ, ಹಸಿಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಇಂಗು, ಈರುಳ್ಳಿ, ಕರಿಬೇವು ಹಾಕಿ ಬಾಡಿಸಿ. ಮಿಕ್ಸಿ ಜಾರ್ಗೆ ಮೊಸರು, ನೆನೆಸಿಟ್ಟ ಬ್ರೆಡ್, ಚಿರೋಟಿ ರವೆ, ಅಕ್ಕಿ ಹಿಟ್ಟು ಹಾಕಿ ರುಬ್ಬಿಕೊಂಡು ಒಂದು ಬೌಲ್ಗೆ ಹಾಕಿ ರುಬ್ಬಿದ ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಅರಿಶಿನ, ಕೊತ್ತಂಬರಿ ಸೊಪ್ಪು, ಹುರಿದ ಈರುಳ್ಳಿ ಮಿಶ್ರಣ, ಉಪ್ಪು, ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ ಕಾದ ಹೆಂಚಿಗೆ ದೋಸೆಯಂತೆ ಹಾಕಿ 2 ಕಡೆ ಬೇಯಿಸಿ. ಈಗ ಬ್ರೆಡ್ ದೋಸೆ ಸವಿಯಲು ಸಿದ್ಧ. ಓಕೆ, ಬ್ರೆಡ್ ದೋಸೆ ಟೇಸ್ಟ್ ಮಾಡೇ ಬಿಡೋದು. ಫಸ್ಟ್ ಹಾಗೆ ತಿಂದು ನೋಡಿ ನೀವು, ಪ್ಲೇನ್ ಆಗಿ. ಬೇಕನ್ಸಿದ್ರೆ ಚಟ್ನಿ ಹಾಕಿ. ಬೇಕಾಗಿಲ್ಲ ಅದೇ ಹೇಳಿದೆ ನಾನು. ಯಾಕಂದ್ರೆ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿನ ರುಬ್ಬ ಹಾಕಿದೀವಿ, ಅದು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಮತ್ತೆ ದೋಸೆಗೆ ಒಗ್ಗರಣೆ ಇದೆ ಇದರಲ್ಲಿ, ಏನು ಬೇಕು ಅನ್ಸಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ, ಮತ್ತೆ ಬೇಗ ಆಗಂತದ್ದು. ಬ್ರೆಡ್ ಇದ್ರೆ ಸಾಕು ಮನೇಲಿ. ಚಿರೋಟಿ ರವೆ, ಮೊಸರು ಇದೆಲ್ಲ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಥ್ಯಾಂಕ್ ಯು ಮೇಡಮ್, ತುಂಬಾ ಸಖತ್ತಾಗಿದೆ. ಒಳ್ಳೆ ಅದ್ಭುತ ಇರುವಂತದ್ದು ಮಾಡಿದೀರಾ. ಎಲ್ಲ ಏಜ್ ಗ್ರೂಪ್ಗೂ ಇಷ್ಟ ಆಗುತ್ತೆ. ಅಕ್ಕಿ ನೆನ್ಸ್ಬೇಕಾಗಿಲ್ಲ, ರುಬ್ಬೇಕಾಗಿಲ್ಲ. ಅದು ಮೇನ್, ಇನ್ಸ್ಟೆಂಟ್ ಆಗಿ ಆಗ್ಬೇಕು ಬ್ರೇಕ್ಫಾಸ್ಟ್. ಓಕೆ ಸುಚಿತಾ ಅವರೇ, ಅಂತೂ ಕಡೆಯ ದಿನದ ಬ್ರೇಕ್ಫಾಸ್ಟ್ ಸ್ಪೆಷಲ್ ಅಲ್ಲಿ ಅದ್ಭುತವಾಗಿರುವಂತಹ ದೋಸೆನ ತೋರಿಸಿದೀರಾ. ತುಂಬಾ ಖುಷಿ ಆಯ್ತು. ನೋಡೋಣ ನೆಕ್ಸ್ಟ್ ವೀಕ್ ಇಂದ ಹೊಸದಾಗಿ ಪ್ಲಾನ್ ಮಾಡಿ ಹೊಸ ಅಡಿಗೆಗಳು. ಬೇರೆ ಕ್ಯಾಂಪ್ ಮಾಡೋಣ ನೆಕ್ಸ್ಟ್ ವೀಕ್. ಒಳ್ಳೆ ಕ್ಯಾಂಪು, ಆಲ್ ದಿ ಬೆಸ್ಟ್. ತುಂಬಾ ಚೆನ್ನಾಗಿ ಮುಗೀತು ಕ್ಯಾಂಪು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದಾರೆ. ಅದ್ಭುತವಾದಂತಹ ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಬರ್ತಾ ಇದಾರೆ. ಸ್ಪೆಷಲಿ ಗರ್ಭಿಣಿ ಹೆಂಗಸರು ಯಾವ ರೀತಿ ಆಹಾರ ಕ್ರಮಗಳನ್ನ ರೂಢಿಸ್ಕೋಬೇಕು ಇದರ ಬಗ್ಗೆ ಮಾಹಿತಿನ ಕೊಡ್ತಾ ಇದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಏನ್ ಮಾಡ್ತಾ ಇದಾರೆ ಗುರುಜಿ ಸ್ಪೆಷಲ್ ಆಗಿ? ಎಲೆಕೋಸ್ ಪಲ್ಯ. ಎಲೆಕೋಸ್ ಪಲ್ಯ, ವೆರಿ ಸಿಂಪಲ್ ಅಂಡ್ ಈಸಿ. ಓಕೆ, ಅದ್ರ ಜೊತೆಗೆ ವೆರಿ ಗುಡ್ ಆಲ್ಸೋ. ಓಕೆ, ಎಲೆಕೋಸು. ಹೌದು, ಎಲೆಕೋಸು. ಓಕೆ ಓಕೆ ಗುರುಜಿ, ಎಲೆಕೋಸು ಪಲ್ಯ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ಎಲೆಕೋಸು ಪಲ್ಯ ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು, ತೆಂಗಿನಕಾಯಿ ತುರಿ, ಹೆಸರು ಬೇಳೆ, ಅರಿಶಿನ, ಈರುಳ್ಳಿ, ಹಸಿಮೆಣಸಿನಕಾಯಿ ಪೇಸ್ಟ್, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು. ಶುರು ಮಾಡ. ಏನ್ ಕೊಡ್ಲಿ ಗುರುಜಿ ನಿಮ್ಗೆ? ಇದು ಒಂದು ಕುಕ್ಕರ್ ಹಾಕ್ಬಿಟ್ಟು ಬೇಯಿಸ್ಕೊಂಬೋಣ ಫಸ್ಟ್. ಹೌದಾ? ಓಕೆ ಗುರುಜಿ. ಸೊ ಮೊದಲು ಎಲೆಕೋಸ್ನ ಹಾಕೋಣ. ಹಾಕಿ ಗುರುಜಿ. ಸೊ ಇದಕ್ಕೆ ಹೆಸರು ಬೇಳೆ ಹಾಕೋಣ. ಓಹೋ ಓಹೋ. ಸ್ವಲ್ಪ ಅರಶಿನ ಹಾಕಿ ಇದಕ್ಕೆ. ಹೆಸರು ಬೇಳೆ, ಎಲೆಕೋಸು, ಇದಕ್ಕೆ ನೀರು ಹಾಕೋಣ. ಇದು ಮುಳುಗುವಷ್ಟು ನೀರು ಹಾಕೋಣ. ಹಾಕಿ. ಒಂದು ವಿಜಲ್ ಸಾಕ ಗುರುಜಿ ಇದು? ಹಾ. ಓಕೆ. ಸೊ ಇನ್ನೊಂದು ಪ್ಯಾನ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಂಬೋಣ. ಓಕೆ ಗುರುಜಿ. ಎಸ್ ಗುರುಜಿ. ಹಸಿ ಈರುಳ್ಳಿ ಹಾಕೋಣ ಇದಕ್ಕೆ. ಓಹೋ, ನೋಡಿ ನಾವೆಲ್ಲ ಫ್ರೈ ಮಾಡೋ ತೋರಿಸ್ಕೊಡ್ತಾ ಇದ್ವಿ. ಫ್ರೈ ಅಂದ್ರೆ ಎಣ್ಣೆ ಹಾಕೇ ಫ್ರೈ ಮಾಡಬೇಕು ಅನ್ನೋದೆಲ್ಲ ತಪ್ಪು ಕಲ್ಪನೆ. ಎಲ್ಲೊಂದ್ ಕಡೆ ಇದು ದಿಕ್ಕು ತಪ್ಪಿಸುತ್ತೆ ನಮ್ಗೆ. ಎಣ್ಣೆ ಹಾಕ್ಬೇಕು, ತುಪ್ಪ ಹಾಕ್ಬೇಕು ಅನ್ನೋದು. ಯಾಕಂದ್ರೆ ಆರೋಗ್ಯಕ್ಕೆ ಏನ್ ಬೇಕು, ಯಾವ್ಯಾವ ದೃಷ್ಟಿಲಿ ಆರೋಗ್ಯ ಬೇಕು ನಮ್ಗೆ ಅನ್ನೋದು ಮುಖ್ಯ ಅಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಇದು ಗರ್ಭಿಣಿ ಹೆಂಗಸರು ಯಾವ ರೀತಿ ಆರೋಗ್ಯನ ಕಾಪಾಡ್ಕೊಂಡ್ರೆ ಅವರ ಮಗು ಕೂಡ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶ ನಮಗೆ.
ಇವತ್ತು ಸ್ಪೆಷಲ್ ಆಗಿ ಗುರುಜಿಯವರು ಪೆಲ್ವಿಕ್ ಬೌನಲ್ಲಿ ಮಗು ಈಚೆ ಬರುತ್ತೆ, ಮಗು ಯಾವ ರೀತಿ ಸಿಟ್ಟಿಂಗ್ ಆಗಿರುತ್ತೆ ಅಂತೆಲ್ಲ ತೋರ್ಸೋಕ್ಕೋಸ್ಕರ ಎಲ್ಲ ತಂದು ಮಗು ಸಮೇತನೇ ತಂದ್ಬಿಟ್ಟಿದ್ದಾರೆ ಗುರುಜಿಯವರು. ನಾವು ಕಾಯ್ತಾ ಇದೀವಿ. ಓಕೆ ಗುರುಜಿ, ಹಾಕೋಬಹುದು. ಕಾಯಿ ತುರಿ ಹಾಕೋಣ. ಹಾಕಿ ಗುರುಜಿ. ಓಕೆ, ಇದಕ್ಕೆ ನಾವು ಸ್ವಲ್ಪ ಎಲೆಕೋಸನ್ನ ಹಾಕಿದೀವಿ, ಜೊತೆಗೆ ಹೆಸರು ಬೇಳೆನ ಹಾಕಿದೀವಿ, ಸ್ವಲ್ಪ ಯೆಲ್ಲೋ ಕಲರ್ ಹಾಕಿದೀವಿ, ಚೂರು ಉಪ್ಪು ಹಾಕಿದೀವಿ. ಇದನ್ನ ಹಾಕಿ ಒಂದು ವಿಷಲ್ ಕೂಗಿಸ್ಕೊಂಡಿದೀವಿ. ಫುಲ್ಲು ಬೆಂದೋಗಿದೆ ಗುರುಜಿ. ಹಾಕೋಣ ಅದಕ್ಕೆ. ಓಕೆ, ಎಲೆಕೋಸು ಹುಡ್ಕೋಬೇಕು ಗುರುಜಿ ನಾವು ಎಲ್ಲಿದೆ ಅಂತ. ಓಕೆ, ಎಲೆಕೋಸು ಮತ್ತು ಹೆಸರು ಬೇಳೆನ ಹಾಕಿ ಒಂದು ತೊವೆ ತರ ಅನ್ಕೋಬಹುದು, ಇಲ್ಲ ಪಲ್ಯ ಅನ್ಕೋಬಹುದು, ಏನ್ ಬೇಕಾದ್ರೆ ಅನ್ಕೋಬಹುದು. ಡ್ರೈ ಮಾಡ್ಕೊಂಡಷ್ಟು ಪಲ್ಯ ತರ ಆಗುತ್ತೆ, ಇಲ್ಲ ಅನ್ನಾಗಿನ ಕಲ್ಸ್ಕೋಬೇಕು ಅಂದ್ರೆ ಸ್ವಲ್ಪ ಇದೇ ತರ ಇದ್ರೂ ಚೆನ್ನಾಗಿರುತ್ತೆ. ಓಕೆ ಗುರುಜಿ, ನೆಕ್ಸ್ಟ್ ಏನ್ ಹಾಕೋಣ? ಸ್ವಲ್ಪ ಖಾರನ, ಸ್ವಲ್ಪ ಖಾರ ಹಾಕೋಣ. ಹಸಿಮೆಣಸಿನ ಖಾರ, ಕೊತ್ತಂಬರಿ, ಇನ್ನು ಸ್ವಲ್ಪ ಉಪ್ಪು ಬೇಕಾ ಗುರುಜಿ? ಹಾ ಹಾಕಿ. ಓಕೆ ಗುರುಜಿ. ನಿಂಬೆ ರಸ ಸ್ವಲ್ಪ. ಆ ಹೆಸರು ಬೇಳೆ ಹಾಕಿದಾಗ ಸ್ವಲ್ಪ ಅದು ಫ್ಲೇವರೇ ಬೇರೆ, ಘಮನೇ ಬೇರೆ. ಘಮ ಅದ್ಭುತವಾಗಿ ಬಂದ್ಬಿಡುತ್ತೆ ಅದು. ಆಫ್ ಮಾಡ್ಬಿಡ್ತೀನಿ ಗುರುಜಿ. ಓ ಎಸ್. ಓಕೆ, ಇದನ್ನ ಚಪಾತಿ ಪುರಿಗೂ ತಿನ್ಕೋಬಹುದು. ಓ ಎಸ್. ಒಳ್ಳೆ ಅದ್ಭುತವಾದಂತ ಎಲೆಕೋಸು ಮತ್ತು ಹೆಸರು ಬೇಳೆಯ ಒಂದು ತೋವೆ ಅಥವಾ ಪಲ್ಯ ಏನ್ ಬೇಕಾದ್ರೆ ಅನ್ಕೋಬಹುದು ನೀವು. ಹಾಕಿ. ಎಲೆಕೋಸಿನ ಪಲ್ಯ ಫಾರ್ ಪ್ರೆಗ್ನೆಂಟ್ ವುಮನ್. ಓಕೆ, ಪ್ರೆಗ್ನೆಂಟ್ ವುಮೆನ್ಗೋಸ್ಕರ ಮಾಡಿರುತ್ತದೆ, ಗರ್ಭಿಣಿ ಮಹಿಳೆಗೋಸ್ಕರ ಮಾಡಿರುವಂತಹ ಒಂದು ಅದ್ಭುತವಾದಂತ ಆರೋಗ್ಯದ ಅಡುಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಮಾಡಿದಂತ ಅಡುಗೆ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಆರೋಗ್ಯದ ಅಡುಗೆನ ಮಾಡ್ಕೊಳ್ಳಿ. ಎಲೆಕೋಸು ಪಲ್ಯ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಲೆಕೋಸು, ಹೆಸರುಬೇಳೆ, ಅರಿಶಿನ, ನೀರು ಹಾಕಿ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಈರುಳ್ಳಿ, ತೆಂಗಿನಕಾಯಿ ತುರಿ ಹಾಕಿ ಹುರಿದು ಬೇಯಿಸಿಕೊಂಡ ಎಲೆಕೋಸು, ಹೆಸರುಬೇಳೆ, ಹಸಿಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಬಾಡಿಸಿ ನಿಂಬೆ ರಸ ಹಾಕಿ ಕಲಸಿದರೆ ಎಲೆಕೋಸಿನ ಪಲ್ಯ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಒಂದು ಹೆಸರು ಬೇಳೆಯ ಮತ್ತು ಎಲೆಕೋಸನ್ನ ಹಾಕಿ ಮಾಡಿರ್ತಕ್ಕಂಥ ಪಲ್ಯ, ಅದಕ್ಕೆ ಸ್ವಲ್ಪ ಅನ್ನ ಬೇಕಾದ್ರೆ ತಿನ್ಬೋದು, ಚಪಾತಿಗೆ ಬೇಕಾದ್ರೆ ತಿನ್ಬೋದು. ಮುರಳಿಯವರೇ ಒಂದ್ಸರಿ ತಿನ್ನೋಡಿ ಅಂತ ಕೊಟ್ಟಿದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್, ಯಾಕಂದ್ರೆ ಮಾಡಿ ತೋರ್ಸಾಗಿದೆ, ತಿನ್ನೋದು ನಿಮ್ಮೇಲೆ ಬಿಟ್ಟಿದ್ದು. ಅದಕ್ಕಿಂತ ಇಂಪಾರ್ಟೆಂಟ್ ಮೂಳೆಗಳೆಲ್ಲ ಮೊನ್ನೆನೂ ತಂದಿದ್ರು, ಪ್ಲಾಸ್ಟಿಕ್ ಮೂಳೆ ಮಗುನೆಲ್ಲ ತಂದಿದ್ರು. ಇವತ್ತದು ಒಂದು ಡೆಮಾನ್ಸ್ಟ್ರೇಷನ್ ಇದೆ. ಏನ್ ಗುರುಜಿ ಹೇಳಿ ಗುರುಜಿ. ನೋಡಿ, ಇದು ಪೆಲ್ವಿಕ್ ಬೋನ್ ಅಂತ ಕರೀತಾರೆ. ಓಕೆ ಗುರುಜಿ. ಇದರಲ್ಲಿ ಬೇಸಿಕಲಿ 3 ಭಾಗ ಅಥವಾ 4 ಭಾಗ ಅನ್ಬೋದು. ಇದು ಎಡಭಾಗದ ಹಿಪ್ ಜಾಯಿಂಟ್, ಇದು ರೈಟ್ ಸೈಡ್, ಇದು ಸೇಕ್ರಮ್ ಅಂತ ಕರೀತಾರೆ. ಕಾಣುತ್ತೆ ಎಲ್ಲ ಗೊತ್ತಿಲ್ಲ, ಇದು ಸೇಕ್ರಮ್ ಅಂತ ಕರೀತಾರೆ. ಇದು ಕಾಕ್ಸಿ ಅಂತ ಕರೀತಾರೆ. ಇದೆರಡು ಫ್ಯೂಸ್ ಆಗಿರುತ್ತೆ ಒಟ್ಟಿಗೆ. ಗಂಡಸ್ಗೆ ಇದು ಅದು ಪರ್ಮನೆಂಟ್ ಆಗೇ ಇರುತ್ತೆ, ಇದು ಅಲ್ಲಾಡೋದಿಲ್ಲ. ಹೆಣ್ಮಕ್ಳಿಗೆ ಈ ಭಾಗ ಕಾಕ್ಸಿ ಅಂತ ಕರಿತೀವಲ್ಲ, ಅದು ಈ ತರ ಫ್ಲೆಕ್ಸಿಬಲ್ ಆಗಿರುತ್ತೆ. ಈ ತರ ಫ್ಲೆಕ್ಸಿಬಲ್ ಆಗಿರುತ್ತೆ. ಅಂಡ್ ಇದು 3 ಜಾಯಿಂಟ್ ಇದೆ, 1, 2, 3 ಜಾಯಿಂಟ್ ಇದೆ. ಈ ಜಾಯಿಂಟ್ ನಾರ್ಮಲಿ ಲಿಗಮೆಂಟ್ಸ್ ಅಂತ ಇರುತ್ತೆ. ಆ ಲಿಗಮೆಂಟ್ಸ್ ಸಹಾಯದಿಂದ ಇದು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಮಗು ಯೂಟ್ರಸ್ ಅಂತ ಗರ್ಭದಲ್ಲಿ, ಗರ್ಭಾಶಯದಲ್ಲಿ ಬೆಳೀತಾ ಬೆಳೀತಾ ತಲೆಭಾರ ಜಾಸ್ತಿ ಆಗ್ತಾ ಆಗ್ತಾ ತಲೆ ಮೊದಲು ಕೆಳಗೆ ಬರುತ್ತೆ, ಈ ತರ ಕೆಳಗೆ ಬರುತ್ತೆ. ಸೊ 42nd ವೀಕ್ ಆ ರೇಂಜ್ ಬಂದಾಗ ಇಲ್ಲಿ ಫಿಕ್ಸ್ ಆಗುತ್ತೆ. ಇಲ್ಲಿ ಫಿಕ್ಸ್ ಆಗಿ ಇಲ್ಲಿ ಕೂತ್ಕೊಳ್ಳುತ್ತೆ, ಹಿಂಗ್ ಕೂತ್ಕೊಳ್ಳುತ್ತದು. ಇಲ್ಲಿ ಯೂಟ್ರಸ್ದು ಸರ್ವಿಕ್ಸ್ ಇಲ್ಲಿ ಮುಂದೆ ಬಂದಿರುತ್ತೆ, ಇಲ್ಲಿ ಮುಂದೆ ಇರುತ್ತೆ. ಆ ಹೆರಿಗೆ ಸಮಯದಲ್ಲಿ ಈ ಲಾಂಜಿಟ್ಯೂಡ್ನಲ್ ಮಸಲ್ಸ್ ಅನ್ನೋದು ಕಂಟ್ರಾಕ್ಟ್ ಆಗುತ್ತೆ, ಶ್ರಿಂಕ್ ಆಗುತ್ತೆ, ಎಳ್ಕೊಳ್ಳುತ್ತೆ. ಈ ಸರ್ಕ್ಯುಲರ್ ಮಸಲ್ಸ್ ಅಂತ ಏನ್ ಕರಿತೀವಿ ಅದು ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ಮಗು ಸುಲಭವಾಗಿ ಸರ್ವಿಕ್ಸ್ ಮುಖಾಂತರ ಬರುತ್ತೆ. ಸರ್ವಿಕ್ಸ್ ಡೈಲೇಟ್ ಆಗ್ತಾ ಬರುತ್ತೆ. ಸಾಧಾರಣ ಒಂದು 8 ಸೆಂಟಿಮೀಟರ್ಸ್ ತನಕ ಡೈಲೇಟ್ ಆಗುತ್ತೆ. ಅದು 8 ಸೆಂಟಿಮೀಟರ್ಸ್ ತನಕ ಡೈಲೇಟ್ ಆಗುತ್ತೆ. ಡೈಲೇಟ್ ಆಗಿದ್ದು ಈ ರೀತಿ ಈ ಕ್ಯಾವಿಟಿಯಿಂದ ಹೀಗೆ ಹೊರಗೆ ಬರುತ್ತೆ, ಈ ತರ ಬರುತ್ತೆ. ಉದಾಹರಣೆಗೆ ಈ ಮಗು ಹೀಗಿದ್ರೆ ಕಾಕ್ಸಿ ಮೂವ್ ಆಗುತ್ತೆ,
ಮೂವ್ ಆಗಿ ಮಗು ಈ ತರ ಓಕೆ, ಇದು ಬಟ್ಟೆ ಹಾಕಿರೋ ಮಗು ಗುರುಜಿ. ಬಟ್ಟೆ ಹಾಕಿರೋ ಮಗು ರೆಡಿಮೇಡ್ ಹಾಕೊಂಡ್ಬಂದ್ಬಿಡಿದೆ. ಸೊ ಈ ರೀತಿ ಓಕೆ ಅದು ಜನನ ಆಗತ್ತೆ. ಓಕೆ ಓಕೆ ಸೊ ಮಗು ಈ ತರ ಗ್ರಾವಿಟಿಗೆ ಬರಬೇಕು. ಓಕೆ ಗ್ರಾವಿಟಿ ಇದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಓಕೆ ಸಪೋಸ್ ನಾನು ಹೀಗೆ ತಾಯಿಯನ್ನ ಮಲಗಿಸ್ತೆ ಅಂತ ಇಟ್ಕೊಳ್ಳಿ, ಓಕೆ ಗುರುಜಿ. ಈ ತರ ಮಲಗಿಸ್ತೆ ಅಂತ ಇಟ್ಕೊಳ್ಳಿ. ಓಕೆ, ಈ ತಲೆ ಬಂದು ಇಲ್ಲಿ ಸ್ಟಕ್ ಆಗುತ್ತೆ. ಇಲ್ಲಿ ನಿಂತು ಬಿಡುತ್ತೆ. ಇದು ಇಲ್ಲಿ ಅಡ್ಡ ಬರುತ್ತೆ. ಓಕೆ, ಇದು ಅಲ್ಲಾಡೋದಕ್ಕೆ ಜಾಗ ಇರಲ್ಲ. Okay. ಇದು ಹಿಪ್ ಇಲ್ಲಿ ಟಚ್ ಆಗೋಗಿರುತ್ತೆ. ಸೊ ಇದು ಅಲ್ಲಾಡಕ್ ಜಾಗ ಆಗಲ್ಲ. ಮಗುನ ಪುಷ್ ಮಾಡಿ ಈ ತರ ಮೇಲಕ್ಕೆ ಬರ್ಬೇಕು ಮಗು. ಓಕೆ, ವೆಜೈನಲ್ ಕ್ಯಾವಿಟಿ ಮೇಲ್ ಬರುತ್ತೆ. Okay. ಹಾಗಾಗಿ ಇಲ್ಲಿಂದ ಬಂದು ಮಗು ಮೇಲಕ್ಕೆ ಬರ್ಬೇಕಾಗತ್ತೆ. ಓಕೆ. ಸೊ ತಾಯಿ ಮಗುನ ಒತ್ತಡ ಕೊಟ್ಟು ತೊಳ್ಬೇಕಾಗುತ್ತೆ, Pressure ಕೊಟ್ಟು ಮುಕ್ಕಬೇಕು, ತೊಳ್ಬೇಕಾಗುತ್ತೆ. Yes, 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 yes. ಅಂಡ್ ಇನ್ ದ ಪ್ರೋಸೆಸ್ ಇಲ್ಲಿ ಏನ್ ಕಾಕ್ಸಿ ಅಂತ ಹೇಳುತ್ತೋ ಅದು Okay. ಮುರಿದೋಗೋ ಸಾಧ್ಯತೆ ಇದೆ, ಸ್ಟ್ರೈನ್ ಆಗೋ ಸಾಧ್ಯತೆ ಇದೆ, ಬೆನ್ನೋ ಬರೋ ಸಾಧ್ಯತೆ 100% ಇದೆ. ಸಿಕ್ಕಾಪಟ್ಟೆ ಬರೋ ಸಾಧ್ಯತೆ ಇದೆ. ಅಂಡ್ ಮಗುಗೂ ತುಂಬಾ ಒತ್ತಡ ಬಂದು ಅದಕ್ಕೂ ಅನಾರೋಗ್ಯ ಆಗೋ ಸಾಧ್ಯತೆ ಇದೆ. ಓಕೆ, ಎಷ್ಟು ಬ್ಯೂಟಿಫುಲ್ ಸಿಸ್ಟಮ್ ಈ ಪ್ರಕೃತಿದ್ದು ಅಂತಂದ್ರೆ, ಈ ಜನನ ಆಗೋ ಟೈಮ್ ನಲ್ಲಿ ಹಾರ್ಮೋನ್ಸ್ ತಾಯಿ ಪ್ರೊಡ್ಯೂಸ್ ಮಾಡ್ತಾಳೆ. ಆ ಹಾರ್ಮೋನ್ಗಳು ಏನ್ ಮಾಡುತ್ತೆ, ಈ ಲಿಗಮೆಂಟ್ಸ್ ನೆಲ್ಲ ಲೂಸ್ ಮಾಡುತ್ತೆ, ಎಲಾಸ್ಟಿಸಿಟಿ ಲೂಸ್ ಮಾಡುತ್ತೆ. ಅಂಡ್ ನಾವ್ ಹೇಳ್ಬೇಕಾದ್ರೆ ಒಂದೇ ತರ ಮಲಗ್ಬಿಟ್ಟಿದ್ರೆ ಈ ಅಲೈನ್ಮೆಂಟ್ ಎಲ್ಲ ರಿಜಿಡ್ ಆಗಿರುತ್ತೆ, ಮಗು ಈ ತರ ಅಡ್ಜಸ್ಟ್ ಮಾಡ್ಕೊಳ್ಳೋ ಕಷ್ಟ ಆಗುತ್ತೆ. ಓಕೆ, ಅದಕ್ಕೆ ನಡೀತಿರ್ಬೇಕು, ಕೂತಿರ್ಬೇಕು, ಇಲ್ಲಾಂದ್ರೆ ಬರ್ತಿಂಗ್ ಬಾಲ್ ಅಂತ ಬರುತ್ತೆ, ಅದ್ರ ಮೇಲೆ ಕೂತ್ಕೊಂಡು ಸ್ವಲ್ಪ ಹಿಪ್ನ ಸ್ವಲ್ಪ ಮೂವ್ ಮಾಡ್ತಾ ಇರಬೇಕು. ಇಲ್ಲ ವಾಟರ್ ಬರ್ತ್ ಮಾಡ್ಕೋಬೇಕು, ನೀರೊಳಗೆ ಕೂತ್ಕೊಂಡು ಆರಾಮಾಗಿ ತಿರುಗ್ತಾ ಓಡಾಡ್ತಾ ಅದರಲ್ಲೇ ಗಂಡ ಮಕ್ಕಳ ಜೊತೆ ಓಡಾಡ್ತಾ ಅದರಲ್ಲೇನೆ ಬರ್ತ್ ಮಾಡಬೇಕು. ಅವಾಗ ಏನಾಗುತ್ತೆ, ಇದು ಅಲೈನ್ಮೆಂಟ್ ಆಗುತ್ತೆ. ಅಲೈನ್ಮೆಂಟ್ ಆಗಿ ಮಗು ತಲೆ ಕರೆಕ್ಟ್ ಆಗಿ ಹಿಂಗ್ ಕೂತ್ಕೊಂಡು ಆರಾಮಾಗಿ ಈ ತರ ಬರುತ್ತೆ ಮಗು. ತುಂಬಾ ಸುಲಭವಾಗಿ ಮಗು ಜನನ ಆಗುತ್ತೆ. ಓಕೆ, ಸೊ ಹಾಗಾಗಿ ಆದಷ್ಟು ನಿಂತ್ಕೊಂಡು ಅಥವಾ ಮಂಡಿ ಮೇಲೆ ಅಥವಾ ವಜ್ರಾಸನದಲ್ಲಿ ಅಥವಾ ಕಾಲನ್ನ ಚಾಚ್ಕೊಂಡು ಅಥವಾ ಸೈಡಲ್ಲಿ ಮಲಕ್ಕೊಂಡು ಹೀಗೆ ಹೆರೋದು ಬಹಳ ಅನುಕೂಲ. ಬಟ್ ಈಗ ಮಾಡರ್ನ್ ಪ್ರಾಕ್ಟೀಸ್ ಏನಾಗಿದೆ, ಚೈಲ್ಡ್ ಬರ್ತ್ ಮಾಡಿಸೋರು ಅಂದ್ರೆ ಡೆಲಿವರಿ ಮಾಡಿಸೋ ಡಾಕ್ಟರ್ಗೆ ಅನುಕೂಲ ಆಗಲಿ ಅಂತ ತಾಯಿಯನ್ನ ಈ ತರ ಮಲಗಿಸ್ಬಿಡ್ತಾರೆ. ಮಲಗಿಸ್ಬಿಟ್ಟು ಕಾಲ್ಗಳನ್ನ ಮೇಲ್ಗಡೆ ಎತ್ತಿ ಕಟ್ತಾರೆ. ಹಾಗಾಗಿ ಎಲ್ಲ ಬೋನ್ ಜಾಯಿಂಟ್ಸ್ ರಿಜಿಡ್ ಆಗಿರುತ್ತೆ. ಮಗುಗೂ ಮತ್ತು ತಾಯಿಗೂ ಈ ಲೋಯರ್ ಬ್ಯಾಕ್ ತೊಂದರೆ ಆಗತ್ತೆ, ಖಂಡಿತವಾಗ್ಲೂ ಬರುತ್ತೆ. ತೊಂದರೆ ಆಗತ್ತೆ. ಪ್ರೆಷರ್ ಎಕ್ಸ್ಟ್ರಾ ಆಗೋದ್ರಿಂದ ಮಗುಗೂ ಅನಾನುಕೂಲ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೊಂದು ಒಳ್ಳೆ ಡೆಮಾನ್ಸ್ಟ್ರೇಷನ್. ಇದು ಎಲ್ಲ ಕೇಳ್ತಾ ಇದ್ವಿ, ಎಲ್ಲ ಒಂದ್ ಕಡೆ ನೋಡ್ತಾ ಇದ್ವಿ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಜನನ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಗುರುಗಳೇ. ಇದೊಂದು ಸ್ವಲ್ಪ ನೋಡ್ಬಿಡ ಗುರುಜಿ. ಚೆನ್ನಾಗಿ ಗುರುಜಿ, ಫಸ್ಟ್ ಕ್ಲಾಸ್ ಇದೆ. ಯಾರು ಬೇಕಾದ್ರೆ ತಿನ್ಬೋದು. ಹೆಸರು ಬೇಳೆ ಇರೋದ್ರಿಂದ ಈ ಎಲೆಕೋಸ್ನಲ್ಲಿ ವೈಟಮಿನ್ ಸಿ ಅಂಡ್ ಕೆ ಇದೆ. ಇದರಲ್ಲಿ ಫೋಲೇಟ್ಸ್ ಅಂತ ಇದೆ. ಅದೇನ್ ಮಾಡುತ್ತೆ, DNA ನ ರೆಕ್ಟಿಫೈ ಮಾಡೋ ಶಕ್ತಿ ಅದಕ್ಕಿದೆ. ಅಂದ್ರೆ RNA DNA ಅಂತ ಹಿಂಗೆ ಹೆಲಿಕ್ಸ್ ತರ ಬರುತ್ತೆ. ಅದು ಯಾವ್ದಾದ್ರು ಕುಂಟಿದ್ರೆ, ಒಂದು ಸಣ್ಣ ಇರೋದು ಒಂದು ಐಬಾಗಿದ್ರೆ ಮಗು ಡಿಫೆಕ್ಟಿವ್ ಮಗು ಹುಟ್ಟುತ್ತೆ. ಓಹೋ, ಹಾಗಾಗಿ ಇದರಲ್ಲಿರುವಂತಹ ಫೋಲೈಟ್ಸ್ ಏನ್ ಮಾಡುತ್ತೆ, ಆ DNA ನ ಸರಿ ಮಾಡೋ ಶಕ್ತಿ ಇದೆ. ಹಾಗಾಗಿ ಮಗು ಏನ್ ಜನನ ಆಗುತ್ತೋ ಅದು ಕಾಯಿಲೆಗಳಿಲ್ಲದೆ, ಮಾನಸಿಕ ದೈಹಿಕ ಕಾಯಿಲೆಗಳಿಲ್ಲದೆ ಆರೋಗ್ಯವಾಗಿ ಹುಟ್ಟಕ್ಕೆ ಸಹಾಯ ಆಗುತ್ತೆ. ಎಲೆಕೋಸಲ್ಲಿದೆ. ಹೌದು ಹೌದು. ಇದೊಂದು ಮಲ್ಟಿ ವೈಟಮಿನ್ ತರ ಎಲ್ಲ ಬೇಕಾಗಿರೋ ಎಲ್ಲಾ ವೈಟಮಿನ್ಸು ಈ ಎಲೆಕೋಸ್ನಲ್ಲಿ ಇದೆ. ಇದರಲ್ಲಿ ತುಂಬಾ ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು, ಫಾಸ್ಫರಸ್, ಮೆಗ್ನೀಷಿಯಮ್, ಐರನ್, ಮ್ಯಾಂಗನೀಸು ಇದೆಲ್ಲ ಇರೋದ್ರಿಂದ ಒಂದು ಒಳ್ಳೆ ಎಲೆಕ್ಟ್ರೋಲೈಟ್ ಆಗುತ್ತೆ ನಮ್ಮ ದೇಹದಲ್ಲಿ. ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೂವ್ಮೆಂಟ್ಗೆ ಬಹಳ ಬಹಳ ಅನುಕೂಲ ಆಗುತ್ತೆ. ಹಾರ್ಟ್ ರೇಟು ರೆಗ್ಯುಲೇಟ್ ಆಗುತ್ತೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿ ಬರುತ್ತೆ. ಇನ್ನು ಇದರಲ್ಲಿ ಕಬ್ಬಿಣದ ಅಂಶನೂ ಇದೆ. ಇದೇನ್ ಮಾಡುತ್ತೆ, ಈ ಅನಿಮಿಯಾ ಅಂತ ಆಗುತ್ತೆ. ಈ ಹಿಮೋಗ್ಲೋಬಿನ್ ಅದರಲ್ಲಿ ಕಮ್ಮಿ ಆಗ್ಬಿಟ್ಟು ರಕ್ತದಲ್ಲಿ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಹೋಗಕ್ಕಾಗದೆ ಅದು ಅನಿಮಿಯಾ ಅಂತ ಆಗ್ಬಿಡುತ್ತೆ. ಈ ಅನಿಮಿಯಾ ಆಗದಂಗೂ ಇದು ತಡೆಯುತ್ತೆ. ಹೀಗೆ ಬಹಳ ಒಳ್ಳೊಳ್ಳೆ ಗುಣ ಈ ಎಲೆಕೋಸಲ್ಲಿದೆ. ಖಂಡಿತವಾಗ್ಲೂ ಎಲ್ಲಾ ಗರ್ಭಿಣಿಯರು ಎಲೆಕೋಸನ ನಿತ್ಯ ಒಂದು ಸ್ವಲ್ಪ ತಗೊಂಡ್ರು ತೊಂದರೆ. ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟರ್, ಫಸ್ಟ್ 3 ತಿಂಗಳು ಬಹಳ ಬಹಳ ಮುಖ್ಯ, ಬಹಳ ಮುಖ್ಯ. ಓಕೆ ಗುರುಜಿ, ಥ್ಯಾಂಕ್ ಯು ಗುರು. ಬಂದಿದ್ದಾರೆ ಮುರಳಿ ಅವರೇ. ನೋಡ್ರಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಪಲಾವ್ ಮಾಡ್ತೀವಿ ನಾವು ಅಂತ. ಅದೇನ್ ಪಲಾವ್ ಮಾಡ್ತಾರೋ ಗೊತ್ತಿಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ ಅವರೇ. ಹೇಮಾ ಪ್ರಶಾಂತ್.
ಹೇಮಾ ಪ್ರಶಾಂತ್ ಅವ್ರೇನ್ರಿ? ಹೌದು. ಯಾವ ಊರವ್ರಿ? ಬ್ಯಾಂಗ್ಳೂರ್. ಪ್ರಶಾಂತ್ ಅವ್ರ ಏನ್ ಮಾಡ್ತಾರ್ರಿ? ಅವ್ರದ್ದು ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ GM ಆಗಿದ್ದಾರೆ. ಗಾರ್ಮೆಂಟ್ ಇಂಡಸ್ಟ್ರಿಯಲ್ GM ಆಗಿದ್ದಾರೆ. ಓಕೆ, ಎಷ್ಟು ಜನ ಮಕ್ಳಿರಿ? ಒಬ್ಳೆ ಮಗಳು. ಏನ್ ಮಾಡ್ತಾಳ್ರಿ? ಸ್ಕೂಲ್ ಓದ್ತಾಳೆ. ಎಷ್ಟನೇ ಕ್ಲಾಸ್? 7th. ಮನೆ ಇರೋದಿಲ್ಲ ನಿಮ್ದು? ಕಮರ್ಷಿಯಲ್ ಸ್ಟ್ರೀಟ್. ಕಮರ್ಷಿಯಲ್ ಸ್ಟ್ರೀಟ್ ಇಂದ ಬಂದಿದ್ದೀರಾ? ಓಕೆ, ನಮ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಿ? ಇದು ಸ್ವಲ್ಪ ಡಿಫ್ರೆಂಟ್ ಇರ್ಲಿ ಅಂತ ಮಹಾರಾಷ್ಟ್ರನ್ ಶೈಲಿಯ ಚಿಕನ್ ಪಲಾವ್. ಮರಾಠಿನೇನ್ರಿ ನೀವು ಮಾತಾಡೋದು? ಓಕೆ, ಮರಾಠಿ ಅವ್ರ ಯಾವಾಗ್ಲೂ ಚೆನ್ನಾಗ್ ಮಾಡ್ತಾರ್ರಿ, ಬಾಳ್ ಚಲೋ ಮಾಡ್ತಾರ. ಅವ್ರ ಚಿಕನ್ ಪಲಾವ್ ತಿನ್ಬೇಕು, ನೀವು ತಿಂದಿದ್ರೆ ಗೊತ್ತಿರ್ತದೆ. ಓಕೆ, ಇದು ಹಂಗಿರುತ್ತೆ ಏನೋ ಗೊತ್ತಿಲ್ಲ, ಯಾಕಂದ್ರೆ ಹೇಮಾ ಅವ್ರ ಮನೇನ ಪಲಾವ್ ತಿಂದಿಲ್ರಿ. ಇವತ್ತು ನೋಡಿ ಆಮೇಲೆ ಹೇಳಿ. ಓಕೆ, ಚಿಕನ್ ಪಲಾವ್ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಮಹಾರಾಷ್ಟ್ರೀಯನ್ ಚಿಕನ್ ಪಲಾವ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಅಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, ಪಲಾವ್ ಎಲೆ, ಅನಾನಸ್ ಹೂ, ಮೊಗ್ಗು, ಪುದೀನ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಮೊಸರು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ನಿಮ್ಮ ಅಮ್ಮನ ಮನೆ ಎಲ್ರಿ? ಕೇಂಬ್ರಿಡ್ಜ್ ಲೇಔಟ್. ಕೇಂಬ್ರಿಡ್ಜ್ ಲೇಔಟ್. ಅಲ್ಲಲ್ಲೇ ಇದ್ದೀವಲ್ಲ. ಓಕೆ ರೀ, ಶುರು ಮಾಡೋಣ. ಬ್ಯಾಂಗ್ಳೂರ್. ಸರಿ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕುಕ್ಕರ್ ಇಟ್ಬಿಟ್ಟು ಇದು ಫ್ರೈ ಮಾಡ್ಕೊಳ್ಳೋಣ. ಓಕೆ ರೀ, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಎಣ್ಣೆ ಕಾಯ್ಲಿ. ಕಾಯ್ಲಿ ಎಣ್ಣೆ ಕಾಯ್ಲಿ. ಮತ್ತೆ ಯಜಮಾನ್ ಆಫೀಸ್ ಇರೋದಲ್ಲಿ? ಪಿನ್ಯಾನಲ್ಲಿ. ಪೀಣ್ಯಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಇದೆ, ಪೀಣ್ಯಾಗ ಹೋಗ್ಬೇಕೇನು? ಏನ್ ಮಾಡ್ತೀರಿ ಬೇಜಾರಾದಾಗ ನೀವು? ಬೇಜಾರಾದಾಗ ಟಿವಿ ನೋಡೋದು, ಹೊಸ ಅಡಿಗೆ ಟ್ರೈ ಮಾಡೋದು. ಪಾಪ ಯಜಮಾನ್ರ ಮೇಲೆ ಟ್ರೈ ಮಾಡೋದಾ? ಹೌದು. ಏನ್ ಅವ್ರ ಹೆಸರು? ಪ್ರಶಾಂತ್. ಪ್ರಶಾಂತ್ ರೀ. ಹಾಕೊಡ್ರಿ. ಸ್ವಲ್ಪ ಸೋಂಪು ಹಾಕೋಣ. ಸ್ವಲ್ಪ ಸೋಂಪು. ಓಕೆ. ಸ್ವಲ್ಪ ಚಕ್ಕೆ. ಓಕೆ, ಚಕ್ಕೆ, ಸೋಂಪು, 6-7 ಲವಂಗ. ಲವಂಗ. 5-6 ಏಲಕ್ಕಿ. ಓಕೆ. ಆಮೇಲೆ ಪಲಾವ್ ಎಲೆ ಹಾಕಿ. ಇದು ಅನಾನಸ್ ಹೂ. ಪಲಾವ್ ಎಲೆ, ಅನಾನಸ್ ಹೂವು, ಮರಾಠಿ ಮೊಗ್ಗು 4 ಹಾಕ್ಲೇಬೇಕು. ಮರಾಠಿ ಮೊಗ್ಗು. ಹೌದು, ಅದೇ ಮರಾಠಿ ಅವ್ರು ಬಂದ ಮರಾಠಿ ಮೊಗ್ಗು ಹಾಕಿ. ಇದು ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಹಾಕಿ. ಈರುಳ್ಳಿ ಫ್ರೈ ಆಗಲಿ ಸ್ವಲ್ಪ. ಆಮೇಲೆ ಫ್ರೈ ಆಗಬೇಕಲ್ಲ ಇದು ಸ್ವಲ್ಪ ಚೆನ್ನಾಗಿ? ಫ್ರೈ ಆಗಲಿ. ಮುರಳಿ ಅವರೇ, ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ. ನೀವು ಅದ್ಭುತವಾಗಿ ಪಲಾವ್ ಮಾಡ್ತಿದ್ರೆ ಒಂದಿನ ಮಿಸ್ ಮಾಡಿದ್ರೆ ನಿಮ್ ಪ್ರೋಗ್ರಾಮ್ ನೋಡ್ತೀವಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಅತ್ತೆ ಸಹ ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಹೌದಾ? ಏನ್ ಅವ್ರ ಹೆಸರು? ಅನುಸೂಯ ಅಂತ. ಸ್ವಲ್ಪ ಹಲೋ ಹೇಳ್ಬೇಡಿ ಅವ್ರಿಗೆ. ಅನುಸೂಯ ಅವರೇ, ಒಂದ್ಸರಿ ಬನ್ನಿ. ತುಂಬಾ ಚೆನ್ನಾಗಿ ಸ್ವೀಟ್ಸ್ ಮಾಡ್ತಾರೆ. ಸ್ವೀಟ್ಸ್, ಬಾಸುಂದಿ, ರಸಗುಲ್ಲ, ರಸಮಲೈ, ಚಮಚಮ್ ಒಂದ್ಸರಿ ಎಲ್ಲ ಸ್ವೀಟ್ಸ್ ಮಾಡ್ತಾರೆ. ನಿಮ್ ಜೊತೆ ಇದಾರೆ ಕಮರ್ಷಿಯಲ್ ಎಲ್ಲ? ಹೌದು, ನಾವೆಲ್ಲ ಒಟ್ಟಿಗೆ ಇರೋದು. ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್, ನನ್ನ ಮಗಳು. ಹೌದಾ? ಓಕೆ ಓಕೆ, ಅನುಸೂಯ ಅಮ್ಮನವರೇ ದಯವಿಟ್ಟು ಬನ್ನಿ ಒಂದ್ಸರಿ. ಸ್ವಲ್ಪ ಪುದೀನ ಹಾಕೋಣ. ಹಾಕಿ ಮೇಡಮ್. ಲೋ ಫ್ಲೇಮ್ ಇಟ್ಬಿಡಿ. ಓಕೆ, ಹಾಕಿ. ಸ್ವಲ್ಪ ಟೊಮ್ಯಾಟೊ. ಎಸ್. ಇದು ಫ್ರೈ ಆಗೋ ತನಕ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ. ರುಬ್ಕೊಳ್ಳಿ. ಮುರಳಿ ಅವರೇ, ಮಸಾಲೆಗೆ ಸ್ವಲ್ಪ ಕಾಯಿ ತುರಿ. ಕಾಯಿ ತುರಿ. ಓಕೆ, ಕಾಯಿ ತುರಿ. ಆಮೇಲೆ ಶುಂಠಿ. ಓಕೆ, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ. ನಿಮ್ಗೋಸ್ಕರ ಸ್ವಲ್ಪ ಖಾರ ಮಾಡ್ಲಾರಿ? ನಿಮ್ಮಲ್ಲಿ ಏನ್ ಮಾಡ್ತೀರಾ ಹಂಗೆ ಮಾಡ್ರಿ. ಓಕೆ, ನಮ್ಗೇನ್ ಸ್ಪೆಷಲ್ ಮಾಡ್ಬಿಡಿ. ನಿಮ್ಮಲ್ಲಿ ಹೆಂಗ್ ಮಾಡ್ತೀರಾ ಹಂಗೆ ಮಾಡಿ. ಓಕೆ, ಒಂದು 6 ಮೆಣಸಿನಕಾಯಿ ಹಾಕೋಣ. ಹಾಕಿ ಹಾಕಿ. ಪುದೀನ ಸೊಪ್ಪು. ಓಕೆ, ಪುದೀನ, ಶುಂಠಿ, ಕಾಯಿ ತುರಿ. ಇದಕ್ಕೆ ಪುದೀನ ಹಾಕಿದ್ದಷ್ಟು ಚೆನ್ನಾಗಿರುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ, ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಸ್ವಲ್ಪ ನೀರ್ ಹಾಕಿ ಅದು ರುಬ್ಕೊಳ್ಳೋಣ. ಹಾಕಿ ಹಾಕಿ ಹಾಕಿ. ನೀರ್ ಹಾಕಿ ರುಬ್ಕೊಳ್ಳಿ. ಆಗಿದೆ. ಓಕೆ, ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಅರಿಶಿಣದ ಪುಡಿನ ಬಳಸ್ತಾ ಇದೀವಿ. ಸಾಕಾ? ಸಾಕು. ಸಾಕಲ್ಲ? ಸಾಕು ಸಾಕು. ಆಮೇಲೆ ಚಿಕನ್ ಹಾಕು. ಹಾಕಿ. ಓಕೆ, ಸ್ವಲ್ಪ ಚಿಕನ್ ಫ್ರೈ ಆಗಲಿ. ಓಕೆ, ಆಗಲಿ.
ಏನಿಷ್ಟ ಯಜಮಾನ್ರಿಗೆ ಏಮ ಮಾಡೋದು? ಅವ್ರಿಗೆ ಬಿಸಿಬೇಳೆ ಬಾತ್, ಪಲಾವ್, ಆಮೇಲೆ ಮಸಾಲೆ ದೋಸೆ, ನನ್ ಮಗಳಿಗೆ ಉದ್ದಿನ ವಡ, so ಆ ರೀತಿ ಎಲ್ಲ ಇಷ್ಟ. ನಾನ್ ವೆಜ್ ಸ್ವಲ್ಪ ಕಡಿಮೆ, ಹೌದಾ? ಮಟನ್ ತಿನ್ನಲ್ಲ, ಜಸ್ಟ್ ಚಿಕನ್. ಹೆಂಗ್ರಿ? ಮಟನ್ ಇಷ್ಟ ಆಗಲ್ಲ ಅವ್ರಿಗೆ, ಓಕೆ ಓಕೆ. ಚಿಕನ್ ಇಷ್ಟ ಪಡ್ತಾರೆ. ಮಲ್ಲಿ ಯಜಮಾನ್ರುನುವೆ? ಹೌದ್ರಿ, ಮಗಳು ತಿನ್ನ, ಅದಕ್ಕೆ ಮಾಡೋದೇ ಇಲ್ಲ ಮಟನ್. ಮಗಳು ತಿನ್ನೋದಲ್ವಾ? ಇಲ್ಲ. ಏನ್ ಮಗಳ ಹೆಸರು? ನೀತಾ ಅಂತ. ನೀತಾ? ನೀತಾ. ನೀತಾ. ಮಸಾಲೆ ಹಾಕೋಣ. ಹಾಕಿ. ಮರಾಠಿ ಪಲಾವ ಇದು? ಹೌದ್ರಿ. ಓಕೆ ರೀ. ಸುಚಿತ್ರಾ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ಅವರು ಮಾಡೋದೆಲ್ಲ ನಾನು ಟ್ರೈ ಮಾಡ್ತೀನಿ. Try ಮಾಡಿದ್ದೀರಾ? ಚೆನ್ನಾಗಿ ಬರುತ್ತೆ, Okay. ಚೆನ್ನಾಗಿ ಬರುತ್ತೆ, ಟೇಸ್ಟ್ Thank you. ಇರುತ್ತೆ. ಸ್ವಲ್ಪ ಫ್ರೈ ಆಗಲಿ. ಉಪ್ಪು ಹಾಕೋಣ. ಹಾಕಿ ಮಾಡಿ. ಮಲ್ಲಿ ಕೈಲಿ ಹಾಕಂಗಿದ್ರೆ ಕೈಲಿ ಹಾಕಿ ಉಪ್ಪನ. ಇದರ ಚಿಕನ್ಗೆ ಉಪ್ಪು ಓಕೆ. 1 ಸ್ಪೂನ್ ಹಾಕ್ತೀನಿ. ಆಮೇಲೆ ರೈಸ್ಗೆ ಸ್ವಲ್ಪ ಹಾಕೋಣ. ಆಯ್ತು. ಸ್ವಲ್ಪ ಫ್ರೈ ಆದ್ಮೇಲೆ ಅಕ್ಕಿ ಏನ್ ಅಕ್ಕಿ ಹಾಕ್ತಾ ಇದೀರಾ? ಇದು ಬಾಸ್ಮತಿ ಹಾಕ್ತಾ ಇದ್ದೀನಿ. ಬಾಸ್ಮತಿ ಹಾಕ್ತಾ ಇದೀರಾ? ಇದು ಬಾಸ್ಮತಿ ಸ್ವಲ್ಪ ತೊಳ್ಕೊಳ್ಬೇಕು. ತೊಳ್ಕೊಳ್ಳಿ. ಅಷ್ಟು ಹಾಕ್ತೀರಾ? ಎಷ್ಟು ಬೇಕು ನೋಡಿ. ಜಸ್ಟ್ 1 ಪಾವ್ ಇದು ಮೆಜರ್ಮೆಂಟ್ ಗೆ. 1 ಬೌಲ್ ನೀರ್ ಹಾಕೋಣ. 1 ಬೌಲ್ ಅಕ್ಕಿಗೆ 1 ಬೌಲ್ ನೀರ್ ಸಾಕ? ಇಲ್ಲ, ಆಮೇಲೆ ಇನ್ನ ಹಾಕ್ತೀನಿ. ಇದು ಫಸ್ಟ್ ಚಿಕನ್ ಬಾಯ್ಲ್ ಆಗ್ಬೇಕು ಇದ್ರಲ್ಲಿ. ಓಕೆ. ಚಿಕನ್ ಬಾಯ್ಲ್ ಆಗಕ್ಕೆ ಅಳತೆ? ಅಳತೆ. ಬಿಡಿಯಾಗಿರುತ್ತಾ ಮುದ್ದೆ ಆಗುತ್ತಾ? ಇಲ್ಲ, ಬಿಡಿ ಬಿಡಿನೇ ಇರುತ್ತಾ? ಇದು ಓಕೆ. 1 ಕಪ್. ಈಗ ಒಂದು ಮರಾಠಿಗಳಂದ್ರೆ ಚಿಕನ್ ಪಲಾವ್ ಮಾಡಲು ಫೇಮಸ್. ಹೌದ್ರಿ. ಇವತ್ತು ನೋಡ್ತೀವಿ ಹೆಂಗ್ ಮಾಡ್ತೀರಾ. ನೋಡಿ ನಿಮ್ಗೋಸ್ಕರ ಮಾಡ್ಬೇಕಂತ ಇದನ್ನೇ ಮಾಡ್ತಾ ಇದ್ದೀನಿ. ಎಸ್. ಇದು ಒಂದು 3 ವಿಸಿಲ್ ಬರ್ಲಿರಿ. ಇದರಲ್ಲಿ ಕುಕ್ ಚಿಕನ್, ಅವಾಗ ಫುಲ್ ಮಸಾಲೆ ಹಿಡಿಯುತ್ತೆ ಅದಕ್ಕೆಲ್ಲ. ಆಮೇಲೆ ರೈಸ್ ಹಾಕ್ತಿವಿ. ಜಸ್ಟ್ ಲಾಸ್ಟ್ ಅಲ್ಲಿ ರೈಸ್ ಹಾಕ್ಬಿಟ್ಟು ಕಲಿಸ್ತೀವಿ. ರೈಸ್ ಆಗದ ಹೆಂಗೆ? ಅದ್ರ ಬೇಯುತ್ತಲ್ಲ ಇನ್ನ. ಅಲ್ಲ ಇವು ಕೂಗಿಸ್ಬೇಕಾ? ಇದು ಕೂಗಿಸ್ಬೇಕ್ರಿ. ಏಯ್, 3 ವಿಸಿಲ್. ಸರಿಯಾಗಿ ಕೇಳಿ, ನಿಮ್ಮ ಅತ್ತೆಗೆ ಫೋನ್ ಮಾಡಿ. ಇಲ್ಲಾಂದ್ರೆ ಚಿಕನ್ ಇದು ಮಸಾಲೆಲಿ ಹಿಡಿಬೇಕಲ್ವಾ ಅದಕ್ಕೆ. Correct, ಅನ್ನ ಹಾಕ್ಬಿಟ್ಟು ಬೇಯಿಸಲ್ವಾ ನೀವು? ಇಲ್ಲ, ಅನ್ನ ಹಾಕಿದ್ರೆ ಚಿಕನ್ ಬೇಯಲ್ಲ ಅಲ್ಲ, ಸೊ ಇಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ. ಆತರ ಸ್ವಲ್ಪ ಕುಕ್ ಆಗ್ಲಿ. ಎಷ್ಟು ವಿಷಲ್ ಬೇಕು? 3 ವಿಸಿಲ್ ಸಾಕು. ಹೇಮಾ ಅವರೇ ರೆಡಿ ಆಗಿರ್ಬೋದು? ಆಗಿರ್ಬೋದು. ಮರಾಠಿ ಬಿರಿಯಾನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಹೇಮಾ ಅವರು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಮೊಸರು ಬೇಕು. ಸ್ವಲ್ಪ ಮೊಸರ? ನಿಮ್ಗೆ ಒಳ್ಳೆ ಮೊಸರು ಕೊಡ್ತೀನಿ. ಹ್ಯಾಟ್ಸನ್ ಕರ್ಡ್ ಅಂತ ಕೇಳಿದೀರಾ ನೀವು? ಇಲ್ಲ. ಈ ಹ್ಯಾಟ್ಸನ್ ಕರ್ಡ್ ಬಂದು ತುಂಬಾ ಅದ್ಭುತವಾದಂತ ಗಟ್ಟಿಯಾದಂತ ಮೊಸರು. ಹ್ಯಾಟ್ಸನ್ ಕರ್ಡ್ ಉಪಯೋಗಿಸಿ ಮಾಡ್ತಕ್ಕಂತ ಬಿರಿಯಾನಿ ಮಜಾನೇ ಬೇರೆ. 3 ಸ್ಪೂನ್ ಸಾಕು. 3 ಸ್ಪೂನ್ ಬೇಕಾ? 1 2 ಸಾಕಲ್ಲ? ಸ್ಟವ್ ಆನ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹ್ಯಾಟ್ಸನ್ ಕರ್ಡ್. ಸಾಕಾ? ನೆಕ್ಸ್ಟ್ ಏನಾಗ್ಬೇಕು? ಸ್ಟವ್ ಆನ್ ಮಾಡ್ಬಿಡಿ. ಇದೇನ್ರಿ ತಿರ್ಗಾ ಸ್ಟವ್ ಆನ್ ಮಾಡಿಸಿದ್ರಿ? ಅದು ನೀರ್ ಹಾಕ್ಬಿಟ್ಟು ಅಕ್ಕಿ ಹಾಕ್ಬೇಕು. ತಿರ್ಗಾ ಅಕ್ಕಿ ಹಾಕ್ತೀರಾ? ಓ, ಬಿರಿಯಾನಿ ತಾನೇ ಮಾಡ್ತೀರಾ ನಾವು? ಪಲಾವ್. ಓಕೆ. ಪಲಾವ್ ಚಿಲ್ಲೀಸು. ಆಮೇಲೆ ನಿಂಬೆ ರಸ ಸ್ವಲ್ಪ ಹುಳಿ ಬರಕ್ಕೆ Okay. ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಓಕೆ. ಓ, ಚಿಕನ್ ಎಲ್ಲ ಬೆಂದೋಯ್ತ್ರಿ? ಅದ್ ಬೇಂದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಚೆನ್ನಾಗಿರಲ್ವಾ ಹಸಿ ಇದ್ರೆ. ಓಕೆ. ಒಂದ್ ಅರ್ಧ ನಿಂಬೆಹಣ್ಣು. ಹಾಕಿ ಮೇಡಮ್. ರೈಸ್ ಹಾಕೋಣ. ಹಾಕಿ. ಈಗ ತಿರ್ಗಾ ಕೂಗಿಸ್ಬೇಕೇನ್ರಿ? ಕೂಗ್ಸೋದಿಲ್ಲ ರೀ, ಮತ್ತೆ? ಅದು ಹಾಗೆ ಬೇಯ್ಬೇಕು. 10 ಮಿನಿಟ್ಸ್ ಅಲ್ಲಿ ಬೇಯುತ್ತೆ. ನಿಮ್ಮ ಮತ್ತೆ ಹೇಳಿದ್ರೆ ಹಿಂಗೇ ಮಾಡು ಹೋಗಿ ಅಂತ? ಅವ್ರು ಹೇಳಿದ್ರು, ನಾನು ಹಾಗೆ ಮಾಡೋದು. ಕ್ಲೋಸ್ ಮಾಡ್ಬೋದು? ಇಲ್ಲ, ಕ್ಲೋಸ್ ಮಾಡ್ಬೋದು. ಸ್ವಲ್ಪ ಆಡಿಸ್ಬಿಟ್ಟು ಎಲ್ಲ ಆಮೇಲೆ ಕ್ಲೋಸ್ ಮಾಡ್ಬೋದು. ಓಕೆ. ಈ ರೀತಿ ಇವಾಗ ಅಕ್ಕಿಗೆ ಉಪ್ಪು ಹಾಕಿಲ್ಲ, ಸ್ವಲ್ಪ ಉಪ್ಪು ಹಾಕೋಣ. 1 ಸ್ಪೂನ್ ಉಪ್ಪು. ಅವಾಗಲೇ ನಾವು ಹಾಕಿದ್ದು ಚಿಕನ್ಗೆ ಉಪ್ಪು, ಇವಾಗ ಈಗ ಅಕ್ಕಿಗೆ ಹಾಕೋದು ಸೇರಿಸಿ. ಅಕ್ಕಿಗೆ ಉಪ್ಪು, ಹೌದು. ಅನ್ನಕ್ಕೆ ಉಪ್ಪು. ಅನ್ನಕ್ಕೆ ಸಪ್ಪೆ ಬರಬಾರ್ದು. ಹೌದು. ಸ್ವಲ್ಪ ನೀರು ಹಾಕ್ಬೇಕು. 1 ಬೌಲ್ ಹಾಕಿದ್ರ ನೀರ್ ಅವಾಗ್ಲೇ? ಹೌದು. ಇನ್ನ ಒಂದು 3/4 ಬೌಲ್, ಯಾಕಂದ್ರೆ ಬಾಸ್ಮತಿಗೆ ಸ್ವಲ್ಪ ಕಡಿಮೆ ಇಡುತ್ತಲ್ವಾ. ಹೌದು. ಸೊ ಒಂದು 3/4 ಬೌಲ್ ಹಾಕೋಣ. ಮುಚ್ಚೋದೇನ್ ಬೇಡ? ಸ್ವಲ್ಪ ಇದು ಲಿಡ್ ಮುಚ್ಬಿಡೋಣ. ಓಕೆ. ಜೋರ್ ಮಾಡ್ಬಿಡಿ. ಜೋರ್ ಮಾಡಿದ್ವಿ ಬಿಡಿ. ಈಗ ಒಂದು 2 ನಿಮಿಷ ತಿರ್ಗಾ. 2 ನಿಮಿಷ ಅಲ್ಲ, ಎಷ್ಟು ನಿಮಿಷ ಬೇಕು? 5 ಮಿನಿಟ್ಸ್. 5 ಮಿನಿಟ್ಸ್. ವಿತೌಟ್ 5 ಮಿನಿಟ್ಸ್ ಅಲ್ಲಿ ಮರಾಠಿ ಬಿರಿಯಾನಿ ರೆಡಿ ಆಗುತ್ತೆ. ಹೇಮಾ ಅವರು ಬಂದಿದ್ದಾರೆ ಕಮರ್ಷಿಯಲ್ ಸ್ಟ್ರೀಟ್ ಇಂದ. ಅದ್ಭುತವಾಗಿರುವಂತಹ ಮರಾಠಿ ಬಿರಿಯಾನಿ ಅಲ್ಲ, ಇದು ಮರಾಠಿ ಪಲಾವ್. ಸ್ವಲ್ಪ ರಾಯ್ತಾ ಮಾಡ್ತೀವಿ. ಮಾಡಿ. ಹ್ಯಾಟ್ಸನ್ ಕರ್ಡ್ ಅನ್ನ ಉಪಯೋಗಿಸಿ ಅದ್ಭುತವಾಗಿರುವಂತಹ ಬಿರಿಯಾನಿನ ಮಾಡಿದೀವಿ. ಜೊತೆಗೆ ರಾಯ್ತಾ ಮಾಡಬೇಕು. ಎಷ್ಟು ಬೇಕು? ಒಂದು 4-5 ಸ್ಪೂನ್ಸ್ ಹಾಕಿ. ಗಟ್ಟಿ ಮೊಸರು ಇದು ಸಾಕನ್ಸುತ್ತೆ. ಹೌದು. ಸ್ವಲ್ಪ ನೀರು ಹಾಕೋಣ. ನೀರ್ ಹಾಕೊಳ್ಳಿ, ಗಟ್ಟಿ ಇದೆ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಈರುಳ್ಳಿನ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ಗಟ್ಟಿ ಮೊಸರು.
ತೆಗ್ಬಿಟ್ಟು ತಿರ್ಸೋಣ ಇದನ್ನ ಸರಿ. ಹಾ ತಿರುಗಿಸ್ಬೇಕ್ರಿ, ಸ್ವಲ್ಪ ಓಪನ್ ಮಾಡಿ. ಬರ್ತಾ ಇದೆ ವಾಸನೆ, ಬರ್ತಾ ಇದೆಯಾ? ಮಹಾರಾಷ್ಟ್ರ ಶೈಲಿನ ಘಮ ಬರ್ತಾ ಇದೆಯಾ? ವಾಸನೆ ಬರ್ತಾ ಇದೆ. ನೋಡೋಣ ಬಿಡಿ. ಹೀಗೆ ಲಿಡ್ ಮುಚ್ಬಿಡಿ ನಾವು 5 ಮಿನಿಟ್ಸ್ ಅಲ್ವಾ? ನೀನ್ ಮುಚ್ಬೇಕಾ ತಿರ್ಗಾ? ಹಾಗೆ ಮುಚ್ಬಿಡಿ. ಈಗ ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ ಇದಕ್ಕ ರಾಯ್ತಾಗೆ. ಹಟ್ಸನ್ ಕರ್ಡ್ ತುಂಬಾ ಗಟ್ಟಿಯಾದಂತ ಮೊಸರು, ಯೋಗರ್ಟ್ ತರ ಬೇಕಾದ್ರೆ ಯೂಸ್ ಮಾಡಬಹುದು ಇದನ್ನ. ಸ್ವಲ್ಪ ನೀರ್ ಜಾಸ್ತಿ ಆಯ್ತಾ? ಇಲ್ಲ ಕರೆಕ್ಟ್ ಇದೆ. ಕುಕ್ ಆಗ್ಬೇಕಲ್ಲ, ರೈಸ್ ಪುಡಿ ಹಾಗೆ ಇದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಮಾ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಮರಾಠಿ ಚಿಕನ್ ಬಿರಿಯಾನಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ರೆಡಿ ಆಗಿದೆ. ಓಕೆ, ಏನ್ ಮಾಡ್ತೀರಿ? ಹಾಕೊಡ್ತೀರಾ ಎಲೆಗೆ? ಡಿಶ್ ಔಟ್ ಮಾಡೋಣ. ಮುರಳಿ ಅವರೇ, ನಿಮ್ಗೋಸ್ಕರ ಮರಾಠಿ ಶೈಲಿಯ ಚಿಕನ್ ಪಲಾವ್ ರೆಡಿ. ಟೇಸ್ಟ್ ಮಾಡಿ ಹೇಳಿ. ಓಕೆ, ಮರಾಠಿ ಪಲಾವ್ ರೆಡಿ ಮಾಡಿ ಕೊಟ್ಟಿದ್ದಾರೆ ಹೇಮಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಅದ್ಭುತವಾದಂತ ಮರಾಠಿ ಪಲಾವ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ನೋಡ್ಕೊಳ್ಳಿ. ಮರಾಠಿ ಪಲಾವ್ ಮಾಡ್ಕೊಳ್ಳಿ. ಮಹಾರಾಷ್ಟ್ರೀಯನ್ ಚಿಕನ್ ಪಲಾವ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಅನಾನಸು, ಮೊಗ್ಗು, ಈರುಳ್ಳಿ ಹಾಕಿ ಹುರಿದು ಪುದೀನ, ಟೊಮ್ಯಾಟೊ, ಅರಿಶಿನ, ಚಿಕನ್, ರುಬ್ಬಿದ ಮಸಾಲ, ಉಪ್ಪು ಹಾಕಿ ಬಾಡಿಸಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಅದಕ್ಕೆ ಮೊಸರು, ಹಸಿ ಮೆಣಸಿನಕಾಯಿ, ನಿಂಬೆ ರಸ, ಅಕ್ಕಿ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಮಹಾರಾಷ್ಟ್ರೀಯನ್ ಸ್ಟೈಲ್ ಚಿಕನ್ ಪಲಾವ್ ರೆಡಿ ಟು ಟೇಸ್ಟ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಮಾ ಅವರು ಮರಾಠಿ ಬಿರಿಯಾನಿನ ತಯಾರು ಮಾಡಿ ಕೊಟ್ಟಿದ್ದಾರೆ ನಮಗೆ. ಪ್ರಶಾಂತ್, ನಮಸ್ಕಾರ ಸರ್. ಬಿರಿಯಾನಿ ಚೆನ್ನಾಗಿ ಮಾಡ್ತಾರಾ ಸರ್ ಇವರು? ಪರವಾಗಿಲ್ವಾ? ಇಲ್ವಾ? ಏಯ್ ಸರ್, ಎಸ್ ಅನ್ನಿ ಸರ್ ಪಾಪ. ಓಕೆ, ಅದ್ಭುತವಾದಂತ ಮರಾಠಿ ಬಿರಿಯಾನಿನ ತೋರಿಸ್ಕೊಟ್ಟಿದ್ದಾರೆ ನಮಗೋಸ್ಕರ. ಟೇಸ್ಟ್ ಮಾಡೋದಾ ಮೇಡಮ್? ಮಾಡಿ. ಚೆನ್ನಾಗಿರಿ. ನಿಜಾಗ್ಲೂ ಚಿಕನ್ ಎಲ್ಲ ಬೆಂದಿದೆ. ಹೌದು, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಒಳ್ಳೆ ಬಿರಿಯಾನಿ ಮಾಡಿದ್ದೀರಾ. ಥ್ಯಾಂಕ್ ಯು. ನಮ್ಮ ಅಕ್ಕನೇ ಸರ್ ಹೋಗಿ ಹೋಗಿ ಅಂತ ಹೇಳಿದ್ದು, ಅರುಣ ಅಂತ, ಅವಳು ಕಳ್ಸಿಕೊಟ್ಟಿದ್ದು. ಅವಳಿಗೊಂದು ಹೆಲ್ವ್ ಹೇಳ್ಬಿಡಿ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ರೀ. ಖಾರ ಎಲ್ಲ ಕಡಿಮೆ ಇದೆನಾ ನಿಮ್ಗೆ? ಕರೆಕ್ಟ್ ಇದೆ. ಹೇಗಿದ್ದೇನಾ? ಇಷ್ಟೇ ಬೇಕು ಬಿರಿಯಾನಿಗೆ. ಪ್ರಶಾಂತ್, ಥ್ಯಾಂಕ್ ಯು ಸರ್. ಪಾಪ ವೇಟ್ನಾಗ್ದಿಂದ ಕರ್ಕೊಂಡ್ಬಂದು ರಜೆ ಹಾಕಿ ಒಳ್ಳೆ ಬಿರಿಯಾನಿ ಮರಾಠಿ ಬಿರಿಯಾನಿ ತೋರಿಸ್ಕೊಟ್ಟಿದ್ದೀರಾ. ಪಲಾವ್ ಇದು ಬಿರಿಯಾನಿ, ಪಲಾವ್ ಇದು ಚಿಕನ್ ಪಲಾವ್. ಒಳ್ಳೆ ಪಲಾವ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಶಾಂತ್ ಅವರು. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಮೇಡಮ್, ಫಸ್ಟ್ ಕ್ಲಾಸ್ ಆಗಿದೆ. ಮಾತಾಡಿದ್ರೆ ಯಾರು ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ, ಕಮರ್ಷಿಯಲ್ ಸ್ಟ್ರೀಟ್ ಇಂದ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಮರಾಠಿ ಬಿರಿಯಾನಿ ಮಾಡಿಕೊಟ್ಟಿದ್ದಾರೆ. ಇವ್ರಿಗೆ ರವಿ ಪ್ರಾಡಕ್ಟ್ ಅವರ ರವಿ ಮಸಾಲಾ ಪುಡಿಗಳ ಎಲ್ಲಾ ಪುಡಿಗಳನ್ನ ಒಂದ್ ಕಡೆ ಹಾಕಿ ಕೊಟ್ಟಿದ್ದಾರೆ. ನಿಮ್ಮ ಅತ್ತೆಯವರು ಕೊಡಿ ತಗೊಂಡೋಗಿ ಮಸಾಲಾ ಪುಡಿಗಳನ್ನ. ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಶ್ರೀಕೃಷ್ಣ ಗೀಯ ಜೊತೆಗೆ ಶ್ರೀಕೃಷ್ಣ ಗುಲಾಬ್ ಜಾಮೂನು, ರಸಗುಲ್ಲಾ, ಸೋಂಪ ಪುಡಿ ಎಲ್ಲ ಕೊಟ್ಟಿದ್ದಾರೆ. ಇದು ನಿಮ್ಗೋಸ್ಕರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ. ಜೊತೆಗೆ ಎಕ್ಸ್ಪ್ರೆಸ್ ರಸಂ, ಒಂದು ಗ್ಲಾಸ್ ನೀರಿಗೆ ಈ ರಸಂ ಬ್ರಿಕ್ ಹಾಕಿದ್ರೆ ಸಾಕು, ರಸಂ ರೆಡಿ ಆಗುತ್ತೆ. ಕುದಿಸಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, 30 ಸೆಕೆಂಡ್ ಅಲ್ಲಿ ರಸಂ ರೆಡಿ ಆಗುತ್ತೆ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಶಿವಲಿಂಗವನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಟ್ಟಿದ್ದಾರೆ. ನಿಮ್ಮ ಮನೆಗೆ ಬಹಳ ಹತ್ರ, ಹೋಗಿ ಏನ್ ಬೇಕಾದ್ರೂ ತಗೊಂಬನ್ನಿ. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗಂಡ ವಿಭಾಗ 3 ರೆಸಿಪಿ ಪುಸ್ತಕವನ್ನು ಕೊಟ್ಟಿದ್ದಾರೆ. ಇದು ನಿಮ್ಗೋಸ್ಕರ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್ ಮುರಳಿ ಅವರೇ, ನಮ್ಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ. ತುಂಬಾ ಚೆನ್ನಾಗಿ ಬಿರಿಯಾನಿ ತೋರಿಸ್ಕೊಟ್ಟಿದ್ದೀರಾ, ಬಹಳ ಖುಷಿ ಆಯ್ತು. ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ 5 ಸ್ಟಾರ್ ಹೋಟೆಲ್ ಚೆಫ್ ಪ್ರಕಾಶ್ ರಾವ್. ಗುಂಡಿಗಿರೋದು ಫ್ಲಾಟ್ ಆಗಿರೋದ್ರ ತಂದಿಟ್ಟಿದ್ದಾರೆ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಪ್ರಕಾಶ್ ರಾವ್ ಅವರೇ ಬನ್ರಿ. ಪ್ರಕಾಶ್ ರಾವ್ ನಮಸ್ಕಾರ. ಪ್ರಕಾಶ್ ರಾವ್, ಏನ್ ಪಾಚೊಂಡ್ ಬಂದ್ರಾ? ನೀವು ನಿದ್ದೆ ಮಾಡಿಲ್ವಾ? ನಿದ್ದೆಯಲ್ಲಿ
ಬಿಸಿ ಯಾವಾಗ ಎನಿ ಟೈಮ್ ಬಿಸಿ ಇರ್ತೀನಿ ಇದೆಯಲ್ಲ ಸರ್. ಇಲ್ಲದೆ ಬಿಸಿ ಆಗಿರುವಂತ ಏಕೈಕ ವ್ಯಕ್ತಿ ನಮ್ಮ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ರಾವ್ ಅವರು. ಏನ್ ಮಾಡ್ತಾ ಇದ್ದೀರಾ ನೀವು ಇವತ್ತು? ಸರ್ ಪನ್ನೀರ್ ಎಗ್ ಬುರ್ಜಿ. ಓಕೆ, ಪನ್ನೀರ್ ಎಗ್ ಬುರ್ಜಿ ಮಾಡಕ್ಕೆ ಏನೇನ್ ತಂದಿದ್ದೀರಿ? ಪನ್ನೀರ್ ಎಗ್ ಬುರ್ಜಿ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಮೊಟ್ಟೆ, ಪನ್ನೀರ್, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಅರಿಶಿನ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡೋಣ. ಮಾಡಿ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಪ್ಯಾನ್ ಕೊಡಿ. ಓಕೆ, ಮತ್ತೆ ಇನ್ನೇನ್ ಪ್ರಕಾಶ್ ರಾವ್ ಹೇಗಿದೆ ಬಿಸ್ನೆಸ್ ಎಲ್ಲ ಜೋರಂತೆ? ಸಖತ್ತಾಗಿ ಸರ್ ಬಿಸ್ನೆಸ್ ಸಾಯಿಲ್ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಗ್ ಬುರ್ಜಿ ಜೊತೆಗೆ ಏನೋ ಬ್ರೆಡ್ ಎಲ್ಲ ತಂದಿದ್ದೀರಾ? ಅದೆಲ್ಲ ಹಾಕ್ತೀರಾ? ಟೋಸ್ಟ್ ಮಾಡಿ ಜೊತೆಲಿ ತಿನ್ನೋದು. ಅವ್ರ ಜೊತೆಗೆ ಇಟ್ಕೊಂಡು ಎಗ್ ಬುರ್ಜಿ ತಿನ್ನೋದಾ? ಹೌದು. ಏನೋ ಒಂಥರ ಪ್ರಕಾಶ್ ಅವ್ರದ್ದು ಸ್ಟೈಲಿನೇ ಬೇರೆ. ಗ್ರೀನ್ ಚಿಲ್ಲಿ ಹಾಕ್ತೀನಿ ಹಂಗೆ. ಹಾಕಿ ಸರ್, ಹಾಕಿ. ಓಕೆ, ಹಾಕಿ. ಈರುಳ್ಳಿ ಹಾಕಿ. ಈರುಳ್ಳಿ ಸ್ವಲ್ಪ ಬೇಯಿ ಎಗ್ ಬುರ್ಜಿಗೆ ಏನೇನ್ ಬೇಕೋ ಹಾಕಿ ಮಾಡ್ಬೋದಲ್ಲ? ಮಾಡ್ಬೋದು. ಏನ್ ಟೊಮೆಟೊ, ಕೆಲವು ಟೊಮೆಟೊ ಹಾಕಲ್ಲ, ಟೊಮೆಟೊ ಹಾಕ್ತಿವಿ. ಓಕೆ, ಬ್ರೌನ್ ಆಗ್ಬೇಕಾ ಚೆನ್ನಾಗಿ? ಇಲ್ಲ ಅಷ್ಟೇ ಹಾಕೊಂಡು ಟೊಮೆಟೊ ಹಾಕ್ತೀನಿ. ಹಾಕಿ. ಟೊಮೆಟೊ, ಮೆಣಸಿನಕಾಯಿ, ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದಾರೆ ಪ್ರಕಾಶ್ ಅವರು. ಇದಕ್ಕೆ ಪಾಲಕ್ ಹಾಕ್ತೀವಿ ಸರ್. ಪಾಲಕ? ಹೌದು. ಓಹೋ, ವೆರಿ ಗುಡ್ ಸರ್. ಸ್ವಲ್ಪ ಬೇಲಿ ಹಂಗೆ. ಬೇಲಿ 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 ಬೇಲಿ, ಏನು ಅರ್ಜೆಂಟ್ ಇಲ್ಲ, ಚೆನ್ನಾಗಿ ಬೇಲಿ. ಇದೇನು ಚಪಾತಿಗೆಲ್ಲ ಚೆನ್ನಾಗಿರ್ಬೋದಲ್ಲ? ಚಪಾತಿ ತಿನ್ಬೋದು. ಪೂರಿಗೆಲ್ಲ ತಿನ್ಬೋದು. ಚೆನ್ನಾಗಿರ್ಬೋದಲ್ಲ? ಓಕೆ, ಸಾಕಷ್ಟು ಗ್ರೇವಿಗಳು, ಸಾಕಷ್ಟು ಬುರ್ಜಿಗಳು ನಮ್ಮ ಒಗಂಡಬಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ 1 ರಿಂದ 2 ಗಂಟೆ ತನಕ ಪ್ರಸಾರ ಆಗುವಂತ ಹೊಸ ಹೊಸ ಅಡುಗೆಗಳನ್ನ ತೋರಿಸುವಂತದ್ದು, ಅಡುಗೆ ಕಲ್ತಿರೋ ರುಚಿಯಾಗಿ ಮಾಡುವಂತದ್ದು, ಹೇಳ್ಕೊಡುವಂತದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅಡುಗೆ ಹೇಳ್ಕೊಡುವಂತ ಏಕೈಕ ಕಾರ್ಯಕ್ರಮ ನಮ್ಮ ಒಗಂಡಬಿ ಕಾರ್ಯಕ್ರಮ. ಸ್ವಲ್ಪ ಅರಿಶಿನ ಹಾಕಿ ಹಂಗೆ ಎಣ್ಣೆಲಿ. ಸ್ವಲ್ಪ ಅರಿಶಿನ ಪುಡಿ ಸಾಕು. ಸಾಕಾ? ಓಕೆ, ಪನ್ನೀರ್ ಹಾಕ್ತೀನಿ ಹಂಗೆ. ಕೊಡಿ ಕೊಡಿ ಕೊಡಿ. ಈ ಬೆಂದಾಗಲೇ ಮೊಟ್ಟೆ ಹಾಕ್ಬೇಕು. ಓಕೆ ಓಕೆ ಓಕೆ. ಪನ್ನೀರ್ 2 ನಿಮಿಷಕ್ಕೆ ಬೆಂದ ಹಾಗೆ ಮಿಕ್ಸ್ ಆಗಿ ಸ್ವಲ್ಪ. ಪನ್ನೀರ್ ಎಗ್ ಬುರ್ಜಿ ಎಕ್ಸ್ಟ್ರಾ ಸ್ಟ್ರೆಂತ್ ಬೇಕು ಅಂದಾಗ ನೀವು ಪನ್ನೀರು ಮತ್ತೆ ಮೊಟ್ಟೆನ 2 ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನಮ್ಮ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ರಾವ್ ಅವರು. ಇಷ್ಟೇ ಮಾಡ್ಕೊಂಡ್ರೆ ಇದು ಪನ್ನೀರ್ ಬುರ್ಜಿ. ಇಲ್ಲಿಗೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ ಅಂದ್ರೆ ಎಗ್ ಹಾಕೊಂಡ್ರೆ ಎಗ್ ಪನ್ನೀರ್ ಬುರ್ಜಿ ಆಗುತ್ತೆ ಅಲ್ವಾ ಪ್ರಕಾಶ್ ರಾವ್? ಮೊಟ್ಟೆ ಹಾಕ್ತೀನಿ ಹಂಗೆ. ಬಿಡಿ, ಹಾಕಿ. ಓಕೆ, ಓಹ್ 4 ಮೊಟ್ಟೆ ಸಾಕು. ಸೊಪ್ಪು ಹಾಕ್ತೀನಿ ಹಂಗೆ. ಹಾಕಿ 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 ಹಾಕಿ. ಮೆಣಸ್ಬೇಡವಾ ಇದಕ್ಕೆ? ಹಾಕ್ಬೇಕು. ಹಾಕ್ಬೇಕಾ? ಒಂಚೂರು ಸ್ವಲ್ಪ ಗರಂ ಮಸಾಲ ಒಂಚೂರು ಅಷ್ಟೇ. ಓಕೆ ಓಕೆ ಹಾಕ್ಬೇಕು. ಸಾಕು. ಓಕೆ, ಸ್ವಲ್ಪ ಮೆಣಸಿನ ಪುಡಿ, ಹಾಕಿ. ಕಾಳು ಮೆಣಸಿನ ಸಾಕು. ಪುಡಿ. ಓಕೆ, ಒಂಚೂರು ಗರಂ ಮಸಾಲ ಹಾಕಿ. ಸ್ವಲ್ಪ ಗರಂ ಮಸಾಲ. ಸಾಕು. ಓಕೆ, ಚೆನ್ನಾಗಿದೆ, ಒಳ್ಳೆ ಕಲರ್ಗೆ ಬಂತು, ಸಖತ್ತಾಗಾಯ್ತು. ಸಾಕು. ನೀವು ಸ್ಟೋರ್ ಮಾಡಿದ್ದೀರಾ, 4-5 ಜನ ತಿನ್ಬೋದು ಇದು. ಪನ್ನೀರೇ ಕಾಣ್ತಾ ಇಲ್ಲ. ಪನ್ನೀರ್ ಕಾಣ್ತಾ ನೋಡಿ. ಎಲ್ಲಿ ಹುಡ್ಕೊಳ್ಳೋದು ಪನ್ನೀರ್ನ? ಎಲ್ಲ ಸೇರಿ ತಗೋಬೇಕು. ಸಾಕು. ಸೇರ್ಬಿಡಿ ಅಂತೀರಾ? ಹೌದು. ಸಾಕು, ಅಷ್ಟ ಆಯ್ತು. ಸಾಕಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮೇಲೆ. ಇದಾಗ್ಬಿಟ್ಕೊಳ್ಳೋಣ ಸರ್. ಓಕೆ, ನೆಕ್ಸ್ಟ್ ಒಂದು ತವಾ ಕಟ್ಟಿ ಸರ್. ಎಸ್ ಸರ್. ಸ್ವಲ್ಪ ಬಟರ್ ಹಾಕ್ತೀನಿ ಹೇಳಿ. ಓಕೆ, ಎಸ್ ಹಾಕೋಬೋದು, ಹಾಕೋಬೋದು. ಓಕೆ, ಸಾಕಾಗ್ಬೋದು. ಸಾಕಲ್ಲ? ಸಾಕು ಸಾಕು. ಸಾಕು ಮಾಡಿ. ಆಗಲ್ಲ ಸರ್. ಹಾಕಿ. ಇದೇನು ಬ್ರೆಡ್ ಅಲ್ಲಿ ಏನ್ ಮಾಡ್ಕೊಡ್ತೀರಾ ನಮ್ಗೆ ನೀವು? ಸರ್ ಜೊತೆ ಬ್ರೆಡ್ ಕಾಂಬಿನೇಷನ್. ಕಾಂಬಿನೇಷನ್. ಓ, ಇಟ್ಬಿಡಿ ಇಟ್ಬಿಡಿ ಅಲ್ಲಿ ಇಟ್ಬಿಡಿ, ಜೊತೆಗೆ ಸರ್ ಪನ್ನೀರ್ ಎಗ್ ಬುರ್ಜಿ ಹೇಳಿ ಸರ್. ಪನ್ನೀರ್ ಎಗ್ ಬುರ್ಜಿ. ಬ್ರೆಡ್ ನ ಸ್ವಲ್ಪ ಬೆಣ್ಣೆ ಗಿಣ್ಣೆ ಹಾಕೊಂಡು ಟೋಸ್ಟ್ ಮಾಡಿ ಪಕ್ಕದಲ್ಲಿ ಇಟ್ರೆ ಮುರಳಿಯವರೇ ಒಬ್ಬೊಬ್ರು ಕನಿಷ್ಠ ಪಕ್ಷ ಅರ್ಧ ಪೌಂಡ್ ಬ್ರೆಡ್ ನ ಆರಾಮಾಗಿ ತಿನ್ಕೋಬಹುದು. ಪನ್ನೀರು ಇದೆ, ಎಗ್ಗು ಇದೆ. ಇದು ಪನ್ನೀರ್ ಎಗ್ ಬುರ್ಜಿ ಅಂತ ಹೇಳ್ಕೊಟ್ಟಿದ್ದಾರೆ 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವರು.
ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಪನ್ನೀರ್ ಎಗ್ ಬುರ್ಜಿ ಮಾಡ್ಕೊಳ್ಳಿ. ಪನ್ನೀರ್ ಎಗ್ ಬುರ್ಜಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ಪಾಲಕ್ ಸೊಪ್ಪು, ಅರಿಶಿನ, ತುರಿದ ಪನ್ನೀರ್, ಮೊಟ್ಟೆ, ಉಪ್ಪು, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಡಿಸಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದರಲ್ಲಿ ಬ್ರೆಡ್ ಅನ್ನು ಎರಡೂ ಕಡೆ ರೋಸ್ಟ್ ಮಾಡಿಕೊಳ್ಳಿ. ಈಗ ಪನ್ನೀರ್ ಎಗ್ ಬುರ್ಜಿ ತಿನ್ನಲು ರೆಡಿ. ಒಂದ್ಸರಿ ಟೇಸ್ಟ್ ಮಾಡಿ ಸಾರ್, ಹಂಗೆ ತಿನ್ಬೋದು ಸಾರ್ ಅಂತ ಹೇಳಿ ಬಂದಿದ್ದಾರೆ ನಮ್ಮ ಪ್ರಕಾಶ್ ಅವರು. ನಾವು ಸ್ವಲ್ಪ ಏನೋ ಚೇಷ್ಟೆ ಮಾಡ್ಕೊಂಡು ತಿನ್ನೋದು. ಬಟ್ ಪನ್ನೀರ್ ಗೊತ್ತೇ ಆಗ್ತಲ್ಲ ಪ್ರಕಾಶ್ ಅವ್ರೆ. ಸರ್ ಪನ್ನೀರ್ ಟೇಸ್ಟ್ ಬರಲ್ಲ, ಮೊಟ್ಟೆ ಟೇಸ್ಟೇ ಬರುತ್ತೆ. ಒಳ್ಳೆ ಟೇಸ್ಟು. ಥ್ಯಾಂಕ್ ಯು. ಎಗ್ ಬುರ್ಜಿ ಬೇಕು ಅಂದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ ಸರ್, ಮಾಡ್ಕೊಡ್ತೀವಿ. ನಂಬರ್ ಹೇಳಿ. 99 99 45 45 07 07 46 46 80. 4680 ಈ ನಂಬರ್ಗೆ ಫೋನ್ ಮಾಡಿ. ಪ್ರಕಾಶ್ ಅವರು ಸಿಗ್ತಾರೆ, ಎಗ್ ಬುರ್ಜಿನೂ ಮಾಡ್ಕೊಡ್ತಾರೆ, ಜೊತೆಗೆ ಬೇಕಾದಂತ ಸ್ವೀಟ್ಸು, ಚಾಟ್ಸು ನಿಮ್ಮ ಮನೆಗೆ ಬಂದು ಮಾಡ್ಕೊಡ್ತಾರೆ. ಥ್ಯಾಂಕ್ ಯು ಪ್ರಕಾಶ್ ರಾವ್, ಥ್ಯಾಂಕ್ ಯು. ಚೆನ್ನಾಗಿದೆ. ಎಗ್ ಬುರ್ಜಿ ತಿಂದ್ರೆ ಮಜಾ, ಜೊತೆಗೆ ಪನ್ನೀರು ಎಗ್ ಬುರ್ಜಿ ಇನ್ನೂ ಮಜಾ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ಇನ್ನು ಖಾಲಿ ಮಾಡಬೇಕು, ನೀವು ಖಾಲಿ ಮಾಡ್ತಾರಿ ಮುರಳಿ. ಫಸ್ಟ್ ಕಾರ್ಯಕ್ರಮ ಮುಗಿಸ್ರಿ, ನಾವು ಎಗ್ ಬುರ್ಜಿ ಮಾಡ್ಕೋಬೇಕು ಅಂತ ಇದ್ದೀರಾ. ಓಕೆ, ನಮ್ಮ ಇವತ್ತಿನ ಒಗ್ಗರಣೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ